ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ಓಂ. ಓಕೆ, ಒಂದು ನಿಮಿಷ, ಇದೇನೇನು ಡಿಸ್ಟರ್ಬ್ ಆಯಿತು. ಇದಿಲ್ಲಿ. ಈಗ ನೋಡೋಣ. ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಮೊದಲು ನಾವು ತತ್ಪದಾರ್ಥ ವಿವೇಕವನ್ನು ಮಾಡಿದ್ದೇವೆ, ತ್ವಂಪದಾರ್ಥ ವಿವೇಕವನ್ನು ಮಾಡಿದ್ದೇವೆ. ನಂತರ ಈಗ ಮಹಾವಾಕ್ಯದ ಅರ್ಥವನ್ನು ಹೇಳ್ತಾ ಇದ್ದೀವಿ. ಮಹಾವಾಕ್ಯದ ಅರ್ಥದಲ್ಲಿ ಏಕತ್ವ ಜ್ಞಾನ ಇದೆ. ಈ ಏಕತ್ವ ಜ್ಞಾನಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ 3 ಬೇಕು. ಶ್ರವಣ, ಮನನ, ಆಯಿತು. ಈಗ ನಿಧಿಧ್ಯಾಸನ ಕುರಿತು ಹೇಳ್ತಾ ಇದ್ದೀವಿ. ಇಲ್ಲಿ ತತ್ಪದಾರ್ಥದಲ್ಲಿ ನೋಡಿ, ಎಲ್ಲೋ ಒಂದು ಕಡೆ ತತ್ಪದಾರ್ಥವೋ ತ್ವಂಪದಾರ್ಥವೋ ಸ್ಪಷ್ಟವಾಗಿ ಆಗದಿದ್ದರೆ ಅದು ಜ್ಞಾನಕ್ಕೆ ಅಡ್ಡಿ ಆಗೇ ಬಿಡ್ತದೆ. ಆದ್ದರಿಂದ ನಾವು ಏನು ಮಾಡಬೇಕು? ಆ ದೋಷ ಎಲ್ಲಿಯಾದರಿದ್ದರೆ ಅದನ್ನು ಮತ್ತೊಂದು ಸಲ ಮನನ ಮಾಡಿ ಸರಿ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಈಶ್ವರ ಶರಣಾಗತಿ ವ್ಯವಹಾರ ಮಾಡುವಾಗ ಇನ್ನೂ ವ್ಯಕ್ತಿತ್ವ ಭಾವ ಇರುತ್ತದೆ. ಅದು ಇರಬೇಕು ಎಂದಲ್ಲ, ಅದು ಬಿಟ್ಟು ಹೋಗಲಿಲ್ಲ, ಅದು ಬಿಡಿಸಬೇಕು. ವ್ಯವಹಾರ ಮಾಡುವಾಗಲೂ ನಾನು ವ್ಯಕ್ತಿಯಾಗಿ ವ್ಯವಹಾರ ಮಾಡ್ತಾ ಇಲ್ಲ, ನಾನು ಪ್ರಪಂಚದಲ್ಲಿ ಅಂತರ್ಭಾಗ, ವಿಶ್ವರೂಪವೇ ಈ ರೂಪವಾಗಿ ವ್ಯವಹಾರ ಮಾಡ್ತಾ ಇದೆ. ಉದಾಹರಣೆಗೆ ನಾನು ಮಾತಾಡ್ತಾ ಇದ್ದರೆ ನಾನು ವ್ಯಕ್ತಿಯಾಗಿ ಮಾತಾಡ್ತಾ ಇಲ್ಲ, ವಿಶ್ವರೂಪದ ಒಂದು ಅವಯವ ಮಾತಾಡ್ತಾ ಇದೆ. ನೀವು ಕೇಳುತ್ತಾ ಇದ್ದರೆ ನೀವೊಬ್ಬನಲ್ಲ. ನೋಡಿ, ನೀವು ಸಾಧಕರಾಗಿದ್ದೀರಿ, ವೇದಾಂತ ಕೇಳ್ತಾ ಇದ್ದೀರಿ, ಕರ್ಮಯೋಗ ಮಾಡ್ತೀರಿ, ಮಿಕ್ಕ ಜೀವನದಲ್ಲಿ ಸದ್ಗುಣಗಳನ್ನು ಕಳೆಯುತ್ತೀರಿ. ಇದೆಲ್ಲ ಈಶ್ವರ ಲೀಲೆ ಎಂದು ನೋಡಬೇಕು. ನಿಮ್ಮನ್ನು, ನಿಮ್ಮ ಜೀವನದ ಘಟನೆಗಳು ಇವೆಲ್ಲವೂ ಈಶ್ವರ ಲೀಲೆನೇ. ನೀವು ಸಾಧಕರಾಗುವುದು, ವೇದಾಂತ ಕೇಳುವುದು, ತತ್ವಚಿಂತನ ಮಾಡುವುದು, ನಿಮ್ಮ ಮನಸ್ಸಿನಲ್ಲಿ ಆಗುತ್ತಿರುವ ಶ್ರವಣ ಮನನಗೂ ಈಶ್ವರ ರೂಪವೇ. ಅದೆಲ್ಲ ಈಶ್ವರನೇ. ಶ್ರವಣನೂ ಈಶ್ವರನೇ, ಮನನವೂ ಈಶ್ವರನೇ, ವೇದಾಂತ ಚಿಂತನನೂ ಈಶ್ವರನೇ ಈ ರೂಪವಾಗಿ ಮಾಡ್ತಾ ಇದ್ದಾನೆ. ಇದು ವೈಯಕ್ತಿಕ ಘಟನೆ ಅಲ್ಲ. ಹೇಗೆ ಸೂರ್ಯೋದಯವಾಗಿದ್ದರೆ ಅದು ವೈಯಕ್ತಿಕ ಘಟನೆ ಅಲ್ಲ, ಎಲ್ಲರದು ವಿಶ್ವರೂಪ ಘಟನೆ. ಚಂದ್ರೋದಯವಾದರೆ ಚಂದ್ರ ಇಲ್ಲಿಂದ ಹುಟ್ಟಿ ಇಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರೆ ಎಲ್ಲರ ಘಟನೆ. ಪೃಥ್ವಿ ತಿರುಗುತ್ತಾ ಇದ್ದರೆ ನಿಮ್ಮದು ನಮ್ಮದು ಅಲ್ಲ, ಅದು ಬ್ರಹ್ಮಾಂಡದ ಘಟನೆ. ನದಿ ಹರಿಯುತ್ತಾ ಇದೆ, ಗಾಳಿ ಬೀಸುತ್ತಾ ಇದೆ, ಮರ ಗಿಡಗಳು ಬೆಳೆಯುತ್ತಾ ಇವೆ. ಇದು ಯಾರೋ ಒಬ್ಬ ವ್ಯಕ್ತಿಯ? ಇದು ನೋಡಿ, ನಾನು ಹೇಳುತ್ತಿರುವ ಈ ಘಟನೆಗಳು ಯಾರೂ ವ್ಯಕ್ತಿ ಅಲ್ಲ. ನದಿಗಳು ಹರಿಯುತ್ತಾ ಇವೆ, ಮಳೆ ಆಗುತ್ತಾ ಇದೆ, ಇದೆಲ್ಲ ಬ್ರಹ್ಮಾಂಡದ ಘಟನೆಗಳು. ನಾವು, ನೀವು ಎಲ್ಲರದು ಇದು. ಯಾವ ಒಬ್ಬ ವ್ಯಕ್ತಿ ಅಲ್ಲ. ಮಳೆ ಆಗುತ್ತಾ ಇದೆ, ನದಿಗಳು ಹರಿಯುತ್ತಾ ಇವೆ, ಗಾಳಿ ಬೀಸುತ್ತಾ ಇದೆ, ಇಡೀ ಪ್ರಪಂಚದಲ್ಲಿ ಗಾಳಿ ಬೀಸುತ್ತದೆ. ಪೃಥ್ವಿ ತಿರುಗುತ್ತಾ ಇದೆ, ಹಗಲು ರಾತ್ರಿ, ರಾತ್ರಿ ನಂತರ ಹಗಲು, ಹಗಲು ನಂತರ ರಾತ್ರಿ, ಇವೆಲ್ಲ ನಡೆಯುತ್ತಾ ಇವೆ, ಹೋಗುತ್ತಾ ಇವೆ. ಈ ಪ್ರವಾಹ, ಈ ಜಗತ್ತು ಚಕ್ರದಲ್ಲಿ, ಜಗತ್ ಪ್ರವಾಹದಲ್ಲಿ ನಿಮ್ಮಂಥ ನಮ್ಮಂಥ ಅನೇಕ ಜೀವರು, ದೇಹಗಳು, ಮನಸ್ಸು, ಇಂದ್ರಿಯಗಳು ಹುಟ್ಟುತ್ತಾ ಇದ್ದಾರೆ, ಬೆಳೆಯುತ್ತಾ ಇದ್ದಾರೆ. ಇದರಲ್ಲಿ ಏನೇನೋ ಕೆಲಸಗಳು ಮಾಡ್ತೀವಿ. ನಮಗೆ ಅದು ಬೇಕು, ಇದು ಬೇಕು ಎಂದು ಏನೇನೋ ಮಾಡ್ತೀವಿ. ಸಣ್ಣ ಮಕ್ಕಳು ಹೇಗೆ ಹುಟ್ಟುತ್ತಾರೆ, ಆಟ ಆಡ್ತಾರೆ, ತಿಂತಾರೆ, ಅಳುತ್ತಾರೆ, ನಗುತ್ತಾರೆ, ಇನ್ನೇನು ಆಗ್ತಾರೆ, ಮತ್ತೆ ಮಲ್ಕೊಳ್ತಾರೆ, ಮತ್ತೆ ಇದೆಲ್ಲ ಜಗಚ್ಚಕ್ರ ನಡೆಯುತ್ತಾ ಇದೆ. ಇದೆಲ್ಲ ವಿಶ್ವರೂಪನೇ. ಮಕ್ಕಳ ರೂಪವಾಗಿ, ನಿಮ್ಮ ರೂಪವಾಗಿ, ನಮ್ಮ ರೂಪವಾಗಿ
ಎಲ್ಲರ ರೂಪವಾಗಿ ಆಯಾ ಕೆಲಸಗಳು ಬ್ರಹ್ಮಾಂಡದ ಪ್ರವಾಹ ನಡೆಯುತ್ತಾ ಇದೆ. ಇದರಲ್ಲಿ ಸುಖಗಳಿವೆ, ದುಃಖಗಳು ಇವೆ, ಮಾನಗಳು ಇವೆ, ಅಪಮಾನಗಳಿವೆ, ಲಾಭಗಳಿವೆ, ನಷ್ಟಗಳಿವೆ, ಜಯಗಳಿವೆ, ಅಪಜಯಗಳಿವೆ. ಇದೆಲ್ಲ ಸೇರಿಸಿಕೊಂಡು ನೋಡಬೇಕು. ಇವೆಲ್ಲವೂ ಬ್ರಹ್ಮಾಂಡರ ಘಟನೆಗಳು. ಜಯ ಅಪಜಯ ನಿಮ್ಮದು ಪರ್ಸನಲ್ ಅಲ್ಲ. ನೋಡಿ, ಬ್ರಹ್ಮಾಂಡ ದೃಷ್ಟಿ ನೋಡಿ. ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಜೀವರಿದ್ದಾರೆ, ಅದರಲ್ಲಿ ನೀವಿದ್ದೀರಿ. ನಿಮ್ಮಂಥ ಜೀವರಿಗೂ ಎಷ್ಟೋ ಜನರಿಗೆ ಆಗುವಂತೆ ನಿಮಗೂ ಆಯಿತು ಮಾನ ಅಪಮಾನ. ಎಷ್ಟೋ ಜೀವರಿಗೆ ಸುಖ ದುಃಖಗಳು ಸೃಷ್ಟಿಯಲ್ಲೇ ಇವೆ, ಅದರಿಂದ ನಿಮಗೂ ಸುಖ ದುಃಖಗಳಾಗುತ್ತವೆ, ಮಾನಾಪಮಾನಗಳಾಗುತ್ತವೆ, ಜಯಾಪಜಯಗಳಾಗುತ್ತವೆ. ಅದೆಲ್ಲ ಸೃಷ್ಟಿಯಲ್ಲಿ ಆಗುವ ಘಟನೆಗಳೇ ಹೊರತು ನಮಗೋಸ್ಕರ ಪ್ರತ್ಯೇಕವಾಗಿ ಯಾವುದಾಗುತ್ತಾ ಇಲ್ಲ. ನಾನು ಮಾತಾಡ್ತಾ ಇದ್ದೀನಿ, ನಾನೊಬ್ಬನಲ್ಲ. ಕಂಠ ಎಂಬುದಿದೆ ನೋಡಿ, ಈ ಕಂಠ ಕೊರಳಿ ಎಂಬುದಿದೆ, ಅದು ಮಾತಾಡ್ತದೆ. ಅದು ಪ್ರಪಂಚದ ಘಟನೆ, ಪ್ರಪಂಚದ ಸತ್ಯ, ಬ್ರಹ್ಮಾಂಡದ ಘಟನೆ. ಬ್ರಹ್ಮಾಂಡದ ಘಟನೆ, ಪ್ರಪಂಚದ ಸತ್ಯ. ಅದು ನೀನು ನಾನು ಪರ್ಸನಲ್ ಅಲ್ಲ. ನನ್ನ ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ನನ್ನ ಪರ್ಸನಲ್ ಅಲ್ಲ. ನೋಡಿ, ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಮನಸ್ಸು ಯೋಚನೆ ಮಾಡ್ತಾ ಇದೆ. ಮನಸ್ಸಿನಲ್ಲಿ ಯಾವುದೇ ಯೋಚನೆ ಬರಲಿ, ಅದು ನೀನು ನಾನು ಎಂದು ವೈಯಕ್ತಿಕವಲ್ಲ, ಮನಸ್ಸಿನ ಸ್ವಭಾವ ಮಾಡ್ತದೆ. ಎಲೆ ನೋಡಿ, ಗಾಳಿ ಬಂದರೆ ಎಲೆ ಹೀಗೆ ಅಲಗಾಡ್ತದೆ, ರೆಪ ಅಲಗಾಡ್ತದೆ ಗಾಳಿ ಬೀಸುತ್ತಿದ್ದರೆ. ಅದು ಎಲೆಯ ಕೆಲಸ ಅಲ್ಲ, ವಾಯುವಿನ ಕೆಲಸ ಅಲ್ಲ, ಅದು ಬ್ರಹ್ಮಾಂಡದ ಕೆಲಸ ಅಲ್ಲವೇ? ಹಾಗೆ ನೀನು ನಡ್ಕೊಂಡು ಹೋಗ್ತಾ ಇದ್ದೀರಿ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಮಾತಾಡ್ತೀವಿ, ಕೇಳ್ತೀವಿ. ಇದೆಲ್ಲ ಬ್ರಹ್ಮಾಂಡ ನಡೆಯುತ್ತಾ ಇದೆ. ಬ್ರಹ್ಮಾಂಡ ವಿಶ್ವರೂಪ ಪರಮಾತ್ಮ ತನ್ನ ಲೀಲೆಯನ್ನು ನಡೆಸುತ್ತಾ ಇದೆ. ನಾವು ಆ ಲೀಲೆಯಲ್ಲಿ ಅಂತರ್ಭಾಗವೇ. ನಮ್ಮ ತತ್ವಚಿಂತನ, ತತ್ವ ವಿಚಾರ, ವೇದಾಂತ ಸಾಧನ, ಇದೆಲ್ಲವೂ ಆ ಬ್ರಹ್ಮಾಂಡದ ಈಶ್ವರನ ಲೀಲೆ ರೂಪವಾಗಿಯೇ ನಡೆಯುತ್ತಾ ಇವೆ. ಇವೆಲ್ಲವೂ ಲೀಲೆಗಳೇ. ಹಾಗೆ ನೋಡಿ, ನಾವು ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಬಂಧುಗಳನ್ನು ಭೇಟಿ ಮಾಡ್ತೀವಿ, ಫೋನ್ ಮಾಡ್ತೀವಿ, ಅದು ಬ್ರಹ್ಮಾಂಡದ ಲೀಲೆ. ಫೋನ್ ಮಾಡುವುದು ಬ್ರಹ್ಮಾಂಡ ಲೀಲೆ, ಫೋನ್ ರಿಸೀವ್ ಮಾಡುವುದು ಬ್ರಹ್ಮಾಂಡದ ಲೀಲೆ. ಒಬ್ಬನು ಹೇಳ್ತಾನಂತೆ, ಒಂದು ಫೋನ್ ಇರುತ್ತದಂತೆ, ನಾನು ಮಾತಾಡ್ತೀನಿ ಅಥವಾ ನಾನು ಕೇಳ್ತೀನಿ, ಅವರು ಹೇಳ್ತಾರೆ, ನಾನು ಮಾತಾಡ್ತೀನಿ. ಇದೆಲ್ಲ ವಿಶ್ವರೂಪದ ಲೀಲೆ, ವೈಯಕ್ತಿಕವು ಯಾವುದಲ್ಲ. ಹೀಗೆ ನೋಡಿ, ವೈಯಕ್ತಿಕವು ಯಾವುದಲ್ಲ. ಅದರಿಂದ ನಮ್ಮ ಸುತ್ತಿರುವ ವಸ್ತುಗಳು, ಈ ಮನೆಗಳು, ಘಟನೆಗಳೆಲ್ಲ ವಿಶ್ವರೂಪವೇ. ವಿಶ್ವರೂಪನ ಲೀಲೆಯಲ್ಲಿ ನಾವು ಪ್ರವಾಹ. ಹೋಲ್ ಬ್ರಹ್ಮಾಂಡ ನೋಡಿ, ಯಾವ ಒಬ್ಬ ವ್ಯಕ್ತಿ ಇಲ್ಲ, ವ್ಯಕ್ತಿ ಕೆಲಸ ಇಲ್ಲ, ಬ್ರಹ್ಮಾಂಡವೇ ತಾನು ನಡೆಯುತ್ತಾ ಇದೆ. ನೀವು ಅಲ್ಲಿ ಆಕಾಶದಲ್ಲಿ ನಿಂತುಕೊಂಡಂತೆ ಈ ಬ್ರಹ್ಮಾಂಡವೆಲ್ಲ ನೋಡಿ, ಅನೇಕ ಜೀವರು, ಅನೇಕ ಪ್ರಾಣಿಗಳು, ಪಶುಪಕ್ಷಾದಿಗಳು, ಮನುಷ್ಯರು, ಕ್ರಿಮಿಕೀಟಗಾದಿಗಳು, ಗಾಳಿ, ಪ್ರಕೃತಿ ಎಲ್ಲ ತಮ್ಮ ಕೆಲಸ ನಡೆಯುತ್ತಾ ಇದೆ, ತಮ್ಮ ಕೆಲಸ ಮಾಡ್ತಾ ಇದೆ. ರೈಲುಗಳು, ಇಡೀ ಭಾರತ ದೇಶ ನೋಡಿ, ರೈಲುಗಳು ತಿರುಗುತ್ತಾ ಇವೆ, ಬಸ್ಸುಗಳು ತಿರುಗುತ್ತಾ ಇವೆ, ಕಾರುಗಳು ಹೋಗುತ್ತಾ ಇವೆ, ಮನುಷ್ಯರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕೆಲವು ಆಫೀಸ್ಗಳಿವೆ, ಜನರು ಹೋಗ್ತಾರೆ, ಕೆಲಸ ಮಾಡ್ತಾರೆ, ಬರುತ್ತಾರೆ. ಎಲ್ಲೋ ಪಿಕ್ನಿಕ್ ಹೋಗ್ತಾರೆ, ಪಾರ್ಕ್ಗೂ ಹೋಗ್ತಾರೆ, ತೀರ್ಥಯಾತ್ರಕ್ಕೆ ಹೋಗ್ತಾ ಇದ್ದಾರೆ. ಕೆಲವರು ಹೋಗ್ತಾ ಇದ್ದಾರೆ, ಕೆಲವರು ಬರ್ತಾ ಇದ್ದಾರೆ. ಹೋಟೆಲ್ಗಳಿವೆ, ಅಲ್ಲಿ ವಾಸ ಮಾಡ್ತಾರೆ. ಎಲ್ಲೋ ಧರ್ಮಶಾಲೆಗಳಿವೆ, ಅಲ್ಲೆಲ್ಲೋ ಊಟ ಮಾಡ್ತಾರೆ. ಇದೆಲ್ಲವೂ ಪ್ರಕೃತಿ, ಬ್ರಹ್ಮಾಂಡ ನಡೆಯುತ್ತಾ ಇದೆ. ಯಾವ ಒಬ್ಬ ವ್ಯಕ್ತಿ ಮಾಡ್ತಾ ಇಲ್ಲ. ನಿಮ್ಮ ಮೂಲಕ, ನಮ್ಮ ಮೂಲಕ ಇದೆಲ್ಲ ಮಾಡಿಸ್ತಾ ಇದ್ದಾನೆ. ನಾನು ಮಾತಾಡ್ತೀನಿ ಅಂದರೆ ನಾನಲ್ಲ, ನನ್ನ ಮೂಲಕ ಮಾತು ನಡೆಯುತ್ತಾ ಇದೆ. ನಾನು ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಒಂದು ಇಂದ್ರಿಯ ಇದೆ, ಮನಸ್ಸು ಇದೆ. ಮನಸ್ಸು ಸಂಕಲ್ಪ ಮಾಡ್ತದೆ, ಮನಸ್ಸು ಸಂಕಲ್ಪ ಮಾಡ್ತದೆ, ಬಾಯಿ ಮಾತಾಡ್ತದೆ, ಇನ್ನೊಬ್ಬರು ಕೇಳ್ತಾರೆ. ಇದೆಲ್ಲ ವಿಶ್ವರೂಪದ ಕೆಲಸ, ಯಾರೂ ಪರ್ಸನಲ್ ಅಲ್ಲ. ಹಿಂದೆ ಆಗಿ ಹೋಗಿರುವ ಘಟನೆಗಳು, ನಿನ್ನೆ ಮೊನ್ನೆ, ಅದೆಲ್ಲ ವಿಶ್ವರೂಪದೇ. ನಿನ್ನೆ ಮೊನ್ನೆ ಆಗಿರುವ ಘಟನೆಗಳು, ನೀವು ಬರುವುದು ಹೋಗುವುದು, ನಾನು ಬರುವುದು ಹೋಗುವುದು, ಮಾತಾಡುವುದು, ಇದೆಲ್ಲ ಯಾರೂ ಪರ್ಸನಲ್ ಅಲ್ಲ, ವಿಶ್ವರೂಪ. ಇದು ನೋಡಿ, ಇದೆಲ್ಲವೂ ವಿಶ್ವರೂಪ ಘಟನೆಗಳೇ. ವಿಶ್ವರೂಪ ತಾನೇ ನಡೆಯುತ್ತಾ ಇದೆ. ಆ ವಿಶ್ವರೂಪಕ್ಕೆ ನೀನೆಂದು ಒಂದು ಹೆಸರು, ವಿಶ್ವರೂಪದ ಒಂದು ಅವಯವ ಅಷ್ಟೇ. ನಿನ್ನ ಹೆಸರು ನಿನ್ನದಲ್ಲ, ಪರಮಾತ್ಮನ ಹೆಸರೇ. ನನ್ನ ಹೆಸರು ನನ್ನದಲ್ಲ, ಪರಮಾತ್ಮನ ಹೆಸರು. ನಿನ್ನ ಕೆಲಸ ನಿನ್ನ ಅಂದರೆ ಈ ದೇಹ, ಇಂದ್ರಿಯ, ಮನಸ್ಸುಗಳ ಕೆಲಸ. ನಿಮ್ಮದೇನು ಪ್ರೈವೇಟ್ ಅಲ್ಲ, ನಿಮ್ಮದೇನು ಪರ್ಸನಲ್ ಅಲ್ಲ. ನೀವು ಮಾಡುತ್ತಿರುವ ಕೆಲಸಗಳು, ನಾನು ಮಾಡುತ್ತಿರುವ ಕೆಲಸಗಳು, ಇದು ವ್ಯಕ್ತಿಗತವಾಗಿ ಪ್ರೈವೇಟ್ ಆಗೇನಲ್ಲ. ಇದೆಲ್ಲ ವಿಶ್ವರೂಪದಲ್ಲಿ ಅನೇಕ ಅವಯವಗಳಿವೆ, ಕೈ ಕಾಲ ಹಾಗೆ, ಅವುಗಳೆಲ್ಲ ನಡೆಯುತ್ತಾ ಇವೆ. ನೋಡಿ,
ಗಾಳಿ ಬೀಸುತ್ತಾ ಇದೆ, ಇದು ಯಾರು ಒಬ್ಬ ವ್ಯಕ್ತಿಯ? ಮಳೆ ಆಗುತ್ತಾ ಇದ್ದರೆ ಒಂದು ವ್ಯಕ್ತಿಯ? ಮೋಡಗಳು ಗಾಳಿಯಲ್ಲಿ ತೇಲುತ್ತಾ ಬರುತ್ತಾ ಇವೆ, ಒಬ್ಬ ವ್ಯಕ್ತಿಯ? ಬ್ರಹ್ಮಾಂಡದ ಕೆಲಸ. ಭೂಮಿ ತಿರುಗುತ್ತಾ ಇದೆ, ಸೂರ್ಯೋದಯವಾಗುತ್ತದೆ, ಮತ್ತು ಏನದು ಸೂರ್ಯೋದಯವಾಗುತ್ತದೆ, ಸ್ವಲ್ಪ ಹಗಲು ಹೆಚ್ಚಾಗ್ತದೆ, ಮಧ್ಯಾಹ್ನ ಆಗುತ್ತದೆ, ಅಪರಾಹ್ನ ಆಗುತ್ತದೆ, ಸಂಧ್ಯೆ ಆಗುತ್ತದೆ, ಸೂರ್ಯಾಸ್ತವಾಗುತ್ತದೆ, ಮತ್ತೆ ಸೂರ್ಯೋದಯ. ಇದೆಲ್ಲ ಯಾರ ಕೆಲಸ? ವಿಶ್ವರೂಪ. ಯಾವ ಒಬ್ಬ ವ್ಯಕ್ತಿ ಇಲ್ಲ. ಇದು ಎಲ್ಲರ ಜೀವನದಲ್ಲಿ ಅಂತರ್ಭಾಗ. ಅದರಿಂದ ನಿಮ್ಮನ್ನು ನಾನು ಭೇಟಿ ಮಾಡಿದ್ದರೆ ಅದು ನಿಮ್ಮ ಜೀವಿತ ಸಂಘಟನವೇ ಅಲ್ಲ, ಅದು ನನ್ನ ಜೀವನ ಸಂಘಟನ. ಇನ್ನೊಬ್ಬರು ನಿಮ್ಮ ನೆಂಟರು ಬಂಧುಗಳು ಹಾಗೆ ನೋಡಿದ್ದರೆ ಇಡೀ ಭಾರತ ದೇಶದ ಸಂಘಟನ. ನೀವು ಕುಳಿತಿದ್ದೀರಿ, ಮಾತಾಡ್ತಾ ಇದ್ದೀರಿ, ಪ್ರವಚನ ಕೇಳ್ತಾ ಇದ್ದೀರಿ, ಇದು ನಿಮ್ಮದೇ ಅಲ್ಲ, ಇದು ಇಡೀ ಭಾರತ ದೇಶದ ಸಂಘಟನೆ, ಇಡೀ ಸೃಷ್ಟಿಯ ಸಂಘಟನೆ. ನೀವೊಬ್ಬರೇನು ಮಾಡ್ತಾ ಇಲ್ಲ, ಇಡೀ ಸೃಷ್ಟಿ ಮಾಡ್ತಾ ಇದೆ. ಹಾಗೆ ನೋಡಿ, ನಿಮ್ಮ ಪರ್ಸನಲ್ ಏನಿಲ್ಲ, ನೀನೇ ಪರ್ಸನಲ್ ಅಲ್ಲ. ಹಾಗೆ ನೋಡಿ, ಯಾರೂ ವೈಯಕ್ತಿಕವಾಗಿ ಪರ್ಸನಲ್ ಆಗಿಲ್ಲ. ಎಲ್ಲವೂ ಮಗು ಮಾಡಿದ್ದರೆ ಮಗುಗೂ ಗೊತ್ತಾ ನಾನು ವ್ಯಕ್ತಿ ಎಂದು? ಆಗ ಮಗು ಮೂಲಕ ಯಾವುದೋ ಬ್ರಹ್ಮಾಂಡ ಶಕ್ತಿ ಮಾಡಿಸ್ತಾ ಇದೆ. ಹಾಗೆ ನಾವು ಮಕ್ಕಳೇ, ನಮ್ಮ ಮೂಲಕ ಬ್ರಹ್ಮಾಂಡ ಮಾಡಿಸ್ತಾ ಇದೆ. ತತ್ವ ವಿಚಾರ ಮಾಡ್ತಾ ಇದ್ದೀವಿ, ವೇದಾಂತ ಕೇಳ್ತಾ ಇದ್ದೀವಿ. ವೇದಾಂತ ಎಂಬುದು ಒಂದು ಸಬ್ಜೆಕ್ಟ್ ಇದೆ. ಒಬ್ಬರು ಹೇಳ್ತಾ ಇದ್ದಾರೆ, ಒಬ್ಬರು ಕೇಳ್ತಾ ಇದ್ದಾರೆ. ಆ ಹೇಳುವವರು ವಿಶ್ವರೂಪನೇ, ಕೇಳುವವರು ವಿಶ್ವರೂಪ ಪರಮಾತ್ಮೆ. ಪರಮಾತ್ಮನೇ ಹೇಳ್ತಾ ಇದ್ದಾನೆ ಈಶ್ವರ, ಈಶ್ವರನೇ ಕೇಳ್ತಾ ಇದ್ದಾನೆ. ಈಶ್ವರನೇ ಒಂದು ಬಾಯಿನಿಂದ ಹೇಳ್ತಾನೆ, ಒಂದು ಕಿವಿಯಿಂದ ಕೇಳ್ತಾನೆ. ಹಾಗೆ ಬ್ರಹ್ಮಾಂಡವೇ ಎಲ್ಲ ನಡೆಯುತ್ತಾ ಇದೆ. ಹಾಗೆ ನೋಡಿ, ಹಾಗಿದ್ದರೆ ನಮ್ಮ ಪರ್ಸನಲ್ ಎಂಬುದು ಯಾವುದಿಲ್ಲ. ಆಯಿತಾ? ಪರ್ಸನಲ್ ಎಂಬುದು ಯಾವುದಿಲ್ಲ. ಆ ಪರ್ಸನಲ್ ಆಗಿ ನೋಡುವುದೇ ಜೀವಬುದ್ಧಿ. ಮಿಕ್ಕ ಬೇರೆ, ನಾನು ಬೇರೆ. ಮಿಕ್ಕ ನಾನು ಯಾರಪ್ಪ? ಗಾಳಿ ಅಲ್ಲಿಂದ ಬೀಸುತ್ತಾ ಬೀಸುತ್ತಾ ನನ್ನ ರೂಮ್ನಲ್ಲಿ ಬೀಸಿದ್ದರೆ, ಅಲ್ಲಿ ಬೀಸಿದ್ದರೆ ಅವರದು, ಇಲ್ಲಿ ಬೀಸಿದ್ದರೆ ನಮ್ಮದು, ಬಟ್ ಎಲ್ಲರಿಗೂ ಬೀಸುತ್ತಾ ಇದೆ. ಅದೇ ಗಾಳಿ ನಿಮ್ಮ ಮುಖ ಒಳಗೆ, ನಿಮ್ಮ ಮೂಗು ಒಳಗೆ ಹೋಗುತ್ತದೆ. ಅದೇ ಗಾಳಿ ಇನ್ನೊಬ್ಬರು. ಅದೇ ಗಾಳಿ ಎಲ್ಲರಲ್ಲಿ ತಿರುಗುತ್ತಾ ಇದೆ. ಇದು ನಿಮ್ಮ ವೈಯಕ್ತಿಕವ, ನನ್ನ ವೈಯಕ್ತಿಕವ? ಗಾಳಿ ತಿರುಗುತ್ತಾ ಇದೆ, ನಿಮ್ಮಲ್ಲಿ, ನಮ್ಮಲ್ಲಿ, ಎಲ್ಲರಲ್ಲಿ ತಿರುಗುತ್ತದೆ. ಅದು ಗಾಳಿ ಮಾಡುವ ಕೆಲಸ. ಇದು ಯಾರ ಕೆಲಸ? ಈ ಉಸಿರು ಯಾರ್ದು? ನಿಮ್ಮದು, ನಮ್ಮದಿಲ್ಲ. ಇದೆಲ್ಲ ಸಮಷ್ಟಿ ಉಸಿರು, ಎಲ್ಲರ ಉಸಿರು, ಹೋಲ್ ಬ್ರಹ್ಮಾಂಡದ ಉಸಿರು, ಸಕಲ ಜೀವರಾಶಿಗಳ ಉಸಿರು ಒಂದೇ. ಅದಕ್ಕೋಸ್ಕರನೇ ಪ್ರಾಣಶಕ್ತಿ ಪರಮಾತ್ಮ ಎಂದು ಹೇಳಿದ್ದೆ. ಪ್ರಾಣವೆಲ್ಲ ಪರಮಾತ್ಮ, ಹಿರಣ್ಯ ಗರ್ಭ ಎಂದು ಹೇಳಿದ್ದೆ. ಸಗುಣ ಪರಮಾತ್ಮ. ನಿನ್ನ ಉಸಿರು, ನನ್ನ ಉಸಿರು, ಎಲ್ಲರ ಉಸಿರು ಒಂದೇ ಉಸಿರು. ನಿನ್ನ ನನ್ನ ಎಂಬುದು ಪರ್ಸನಲ್ ಏನಿಲ್ಲ, ವೈಯಕ್ತಿಕವೇನಿಲ್ಲ. ಇದೆಲ್ಲ ಬ್ರಹ್ಮಾಂಡ. ನೀವು ಮಾತಾಡಿದ್ದರೆ ನೀವಲ್ಲ, ನೀವು ಕಣ್ಣು ನೋಡಿದ್ದರೆ ನೀನಲ್ಲ, ಕಿವಿ ಕೇಳಿದ್ದರೆ ನೀನಲ್ಲ. ಅದು ನೋಡಿ ಹೇಗೆ ಹೋಲ್ ಬ್ರಹ್ಮಾಂಡ ತಾನೆ. ಅದರಿಂದ ನಿಮ್ಮ ಕೈಕಾಲುಗಳು ನಿಮ್ಮವಲ್ಲ. ಕೈ ಎತ್ತುತ್ತಾ ಇದೆ, ನಾನಲ್ಲ, ವಿಶ್ವರೂಪನೇ ಈ ಕೈ ಆಗ್ತಾ ಇದೆ. ಕೈ ನೋಡಿದ್ದರೆ ನಮ್ಮದು ಎಂದು ಅನಿಸಬಾರದು ನಾನು ಎಂದು. ವಿಶ್ವರೂಪನೇ ಈ ರೂಪವಾಗಿ ತೋರ್ತಾ ಇದ್ದಾನೆ ನೋಡಿ. ಈ ಕೈ ರೂಪವಾಗಿ, ಈ ಮುಖರೂಪವಾಗಿ, ಈ ಮಾತಾಗಿ, ಇದೆಲ್ಲ ತಾನೇ ಅನೇಕ ರೂಪಗಳಾಗಿ ತೋರುತ್ತಾ, ನಡೆಯುತ್ತಾ, ಮಾಡುತ್ತಾ ಇದ್ದಾನೆ. ಎಲ್ಲರಲ್ಲಿಯೂ ಅವನೇ, ಮಾಡುವವನೊಬ್ಬನೇ ಈಶ್ವರ, ಸಾಕ್ಷಿ, ಚೈತನ್ಯ ರೂಪ. ಒಬ್ಬ ಸಾಕ್ಷಿ, ಒಬ್ಬ ವ್ಯಕ್ತಿ ಅಲ್ಲ, ಅಖಂಡ ಸಾಕ್ಷಿ, ಅನಂತ ಸಾಕ್ಷಿ, ಸರ್ವವ್ಯಾಪಕ ಸಾಕ್ಷಿ. ಆ ಚೈತನ್ಯ ರೂಪ ಅದೊಂದು ಇಂಪರ್ಸನಲ್ ಚೈತನ್ಯ, ವ್ಯಕ್ತಿ ಅಲ್ಲದ ಒಂದು ತತ್ವ. ಆ ತತ್ವವೇ ನಿಮ್ಮ ಮೂಲಕ, ನಮ್ಮ ಮೂಲಕ, ಎಲ್ಲರ ಮೂಲಕ ಮಾತಾಡಿಸ್ತಾ ಇದೆ, ಕೆಲಸ ಮಾಡಿಸ್ತಾ ಇದೆ. ನೋಡಿ, ಬಗೆ ಜನರು ಜೀವಿಸ್ತಾ ಇದ್ದಾರೆ. ಯಾರು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಲೆಕ್ಕ ಮಾಡೋಕ್ಕಾಗ್ತದೆ? ಬರೀ ಇದೆಲ್ಲ ಮಾಡಿಸ್ತಿದ್ದು ಯಾವುದು? ಒಂದೇ ಚೈತನ್ಯ. ಅಯ್ಯೋ ನಾನು ಮಾತ್ರ ಬೇರೆ, ನಿಮಗೆ ಏನೇ ಅನಿಸಲಿ, ನಿಮ್ಮ ಬಾಯಿ, ನಿಮ್ಮ ಇಂದ್ರಿಯಗಳು, ಮನಸ್ಸು ಎಲ್ಲ ವಿಶ್ವರೂಪ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ಅದರಿಂದ ಎಲ್ಲವೂ ಪವಿತ್ರವೇ, ಎಲ್ಲವೂ ದಿವ್ಯವೇ, ಯಾವುದೂ ಲೌಕಿಕವಲ್ಲ, ಯಾವುದೂ ಸಾಮಾನ್ಯವಲ್ಲ. ನೀನು ಸಾಮಾನ್ಯ ಅಲ್ಲ, ನಾನೂ ಅಲ್ಲ, ನಮ್ಮ ಸುತ್ತಿರುವ ಜನರೂ ಅಲ್ಲ, ನಮ್ಮ ಸುತ್ತಿರುವ ನೆಂಟರು, ಬಂಧುಗಳು, ಸ್ನೇಹಿತರು, ಸಮಾಜ ಯಾರೂ ಸಾಮಾನ್ಯರಲ್ಲ. ಎಲ್ಲರೂ ದೇವತಾ ರೂಪರೇ, ಎಲ್ಲವೂ ದಿವ್ಯ ರೂಪವೇ. ನೋಡಿ, ಪ್ರಕೃತಿ ದಿವ್ಯ ರೂಪವೇ. ಮರ, ಗಿಡಗಳು, ಈ ಮನೆಗಳು, ರೋಡ್ಡುಗಳು, ಕಾರುಗಳು, ಇದೆಲ್ಲ ಈಶ್ವರೂಪನೇ. ಇದೆಲ್ಲ ವಿಶ್ವರೂಪ. ಇದೆಲ್ಲ ದಿವ್ಯ ಚೈತನ್ಯ ರೂಪ. ಪರಮಾತ್ಮ ದಿವ್ಯವಾಗಿ ಅವತಾರ
ಕಾರ್ ಅವತಾರ, ಮರ ಗಿಡಗಳ ಅವತಾರವೇ, ಗೋಡೆಗಳು ಅವತಾರವೇ, ಟೇಬಲ್ಗಳು ಅವತಾರವೇ. ಇದೆಲ್ಲವೂ ಅವತಾರನೇ ಪರಮಾತ್ಮನ. ಟೇಬಲ್ಗಳು, ಕುರ್ಚಿಗಳು, ನಿಮ್ಮ ಅಡುಗೆ ಮನೆಗಳು, ನಿಮ್ಮ ಮನೆಯಲ್ಲಿ ಬೆಡ್ಡು, ಫ್ಯಾನು, ಇವೆಲ್ಲವೂ ಅವತಾರನೇ. ಮರ ಗಿಡಗಳು ಅವತಾರ. ನೋಡಿ, ಆ ಮರ ಕಂಡು ಬರ್ತಾ ಇದೆ. ಗಾಳಿ ಅವತಾರನೇ. ಮನುಷ್ಯರು, ನೆಂಟರು, ಬಂಧುಗಳು. ಈಗ ನೋಡಿ, ಯಾರು ಯಾರಪ್ಪ, ಯಾರು ಕುರಿತು ಯಾರು ಎಂದು ಹೇಳಬೇಕಾಗಿಲ್ಲ. ಎಲ್ಲವೂ ಅದೇ ನಡೆಯುತ್ತಾ ಇದೆ, ಅದೇ ಮಾತಾಡ್ತಾ ಇದೆ, ಅದೇ ನೋಡ್ತಾ ಇದೆ. ಸೊ ಇದು ವೈಯಕ್ತಿಕವಾಗಿ ನಿಮಗೆ ಕೇಳಿಸ್ತಿದ್ದರೆ, ನಿಮ್ಮ ಮನಸ್ಸು, ಇಂದ್ರಿಯಗಳು ಕಿವಿಗೆ ಕೇಳಿಸ್ತದೆ, ಅದು ಪರಮಾತ್ಮನೇ. ನಿಮ್ಮ ಮನಸ್ಸು ಕರ್ತವಾಗ್ತಾ ಇದೆ, ಅದು ಪರಮಾತ್ಮನೇ. ಈಗ ನೀನು ಯಾರು, ಎಲ್ಲಿದ್ದಿ? ನಾನು ಎಂಬ ವ್ಯಕ್ತಿ ಎಲ್ಲಿದ್ದಾನೆ? ಎಲ್ಲವೂ ತಾನೇ ತಾನೇ ತೋರ್ತಾ ಇದೆ. ತೋರಿಕವೆಲ್ಲ ಈಶ್ವರ ರೂಪ, ಸಗುಣ ಬ್ರಹ್ಮವೇ. ಹಾಗೆ ನೋಡಿ, ಇದು ನೋಡಿ, ಯಾವವರೆಗೂ ನಿನ್ನನ್ನು ಪರಮಾತ್ಮನ ಅವಯವವಾಗಿ ಸೇರಿಸಿ ನೀನು, ನಿನ್ನ ಜೀವನ, ನಿನ್ನ ಘಟನೆಗಳು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಪರಮಾತ್ಮನೇ. ಈಗ ಹೇಳ್ತಾರೆ ಎಲ್ಲವೂ ಪರಮಾತ್ಮ ಅಂದ್ಕೊಂಡರೆ ಮನುಷ್ಯ ಸ್ವಾರ್ಥ ಅಹಂಕಾರ, ಅದಲ್ಲ. ಸ್ವಾರ್ಥ ಅಹಂಕಾರ ಬಿಡಿಸುವುದೇ ವಿಶ್ವರೂಪ ನೋಡುವುದು. ವಿಶ್ವರೂಪ ನೋಡಿದಾಗ ಸ್ವಾರ್ಥ ಅಹಂಕಾರ ಉಳಿಯಲ್ಲ. ಸ್ವಾರ್ಥ ಅಹಂಕಾರ ಉಳಿಯಲ್ಲ. ಸ್ವಾರ್ಥ ಅಹಂಕಾರ ಇದೆ ಅಂದರೆ ವಿಶ್ವರೂಪ ಕಂಡು ಬರ್ತಾ ಇಲ್ಲ, ವ್ಯಕ್ತಿ ಕಂಡು ಬರ್ತಾ ಇದ್ದಾನೆ. ವಿಶ್ವರೂಪವನ್ನು ಮುಚ್ಚಿಬಿಟ್ಟು ವ್ಯಕ್ತಿಯಾಗಿ ನೋಡ್ತಾ ಇದ್ದೀವಿ, ಅಧ್ಯಾರೋಪ ಮಾಡ್ತಾ ಇದ್ದೀವಿ. ವಿಶ್ವರೂಪ ನೋಡ್ತಾ ಇಲ್ಲ ನಾವು. ಎಷ್ಟೆಷ್ಟು ವಿಶ್ವರೂಪ ನೋಡ್ತೀವೋ, ನೀನು ನಾನು ಮಾಡುವ ಕೆಲಸಗಳು ಯಾರೂ ಇಲ್ಲ. ಈ ನೀನು ನಾನು ಮಾತು ನಾವು ಮಾಡಿದ್ದಲ್ಲ, ಈಶ್ವರ ಮಾಡಿದ್ದೆ. ಈ ನೀನೆಂಬ ಮಾತು, ನಾನೆಂಬ ಮಾತು ಯಾರು ಮಾಡಿದ್ದರು? ಈ ಮಾತುಗಳು ಪರಮಾತ್ಮನೇ. ಈ ಮಾತುಗಳಿಂದ ಯಾರನ್ನು ಹೇಳ್ತಾ ಇದ್ದೀವೋ ಅದು ಪರಮಾತ್ಮೆ. ನೋಡಿ, ಎಲ್ಲವೂ ದಿವ್ಯವಾದ, ಚಿನ್ಮಯವಾದ, ಅನಂತವಾದ, ಆಶ್ಚರ್ಯಕರವಾದ ವಿಶ್ವರೂಪದಲ್ಲಿ ಭಗವದ್ಗೀತಾ 11ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ, ಅಯ್ಯಯ್ಯೋ, ಈ ರಾಜರು ಕ್ಷತ್ರಿಯರು ಯುದ್ಧಕ್ಕೆ ಬಂದರು, ಎಲ್ಲ ವಿಶ್ವರೂಪ ಪರಮಾತ್ಮನ ಬಾಯಿ ಒಳಗೆ ಸೇರಿಕೊಳ್ತಾ ಇದ್ದಾರೆ. ಬಾಯಿ ಅಂದರೆ ಏನು? ವಿಶ್ವರೂಪದಲ್ಲಿದ್ದಾರೆ ಎಂದರ್ಥ. ನೋಡಿ, ಇಲ್ಲಿ ಬಂದಿರುವ ಸೈನಿಕರು ಅಂದರೆ ಪರಾಕ್ರಮಿಗಳು, ಯೋಧರೆಲ್ಲ, ಅವರ ಖಡ್ಗಗಳು, ಕುದುರೆಗಳು, ರಥಗಳು, ಇದೆಲ್ಲ ಯಾರು? ಈ ರಣರಂಗ, ಈ ಯುದ್ಧರಂಗದಲ್ಲಿರುವ ಜನರು, ಕೃಷ್ಣ, ನಾನು, ನೀನು, ಇದೆಲ್ಲ ವಿಶ್ವರೂಪ ಪರಮಾತ್ಮನೇ. ಇದೆಲ್ಲ ವಿಶ್ವರೂಪ. ಒಬ್ಬ ವ್ಯಕ್ತಿಯೆಂದು ಬಿಡಿಸ ನೋಡಬೇಡಿ. ಯಾವ ವ್ಯಕ್ತಿಯನ್ನು, ಯಾವ ವಸ್ತುವನ್ನು ಬಿಡಿಯಾಗಿ ನೋಡಬೇಡ. ಯಾವ ವ್ಯಕ್ತಿಯನ್ನು ಬಿಡಿಯಾಗಿ ಬಿಡಿಸಬೇಡ. ಎಲ್ಲ ವ್ಯಕ್ತಿಯನ್ನು ವಿಶ್ವರೂಪದಲ್ಲೇ ಸೇರಿಸು. ಯಾವ ವ್ಯಕ್ತಿಯಾಗಲಿ ಎಲ್ಲ ಎಷ್ಟು ದಿವ್ಯವಾಗಿ ತೋರ್ತಾ ಇದೆ ನೋಡಿಯಪ್ಪ. ಸಾಕ್ಷಾತ್ ಪರಮಾತ್ಮೆ ದಿವ್ಯವಾಗಿ ತೋರ್ತಾ ಇದೆ ಅಲ್ಲವೇ? ಆದ್ದರಿಂದ ಏನೇನು ನಡೆಯುತ್ತಾ ಇದೆಯೋ, ಎಷ್ಟೆಷ್ಟು ನೀವು ವಿಶ್ವರೂಪ ನೋಡ್ತೀವೋ ಅಷ್ಟೆಷ್ಟು ನಾನೆಂಬ ಅಭಿಮಾನ ಕರಗಿ ಹೋಗ್ತಾ ಇರುತ್ತದೆ. ವೈಯಕ್ತಿಕ ಸುಖ ದುಃಖ, ಈ ಸುಖ ದುಃಖಗಳು ನನ್ನವೂ ಅನಿಸಲ್ಲ, ವಿಶ್ವರೂಪದಲ್ಲಿ ತೋರ್ತಾ ಇವೆ ಅಷ್ಟೇ, ಯಾರದೂ ಅಲ್ಲ. ಅದರಿಂದ ನನಗೆ ದುಃಖ ಬಂದಿದೆ, ನಿನಗೇನಾಗಲಿಲ್ಲಪ್ಪ, ಇಡೀ ಬ್ರಹ್ಮಾಂಡಕ್ಕಾಗಿದೆ ಅಲ್ಲವೇ? ಇಡೀ ಬ್ರಹ್ಮಾಂಡಕ್ಕೆ ಅನ್ಯಾಯವಾಗಿದೆ, ನಿಮಗೇನಾಗುತ್ತದೆ? ವಿಶ್ವರೂಪನಕ್ಕಾಗಲ್ಲವಾ? ನಿನಗೂ ದುಃಖ ಬಂದಿದೆ, ವಿಶ್ವರೂಪನಕ್ಕಾಗುತ್ತದೆ. ಅಂದರೆ ಎಷ್ಟೆಷ್ಟು ವಿಶ್ವರೂಪಂದು ಒಂದು ನೋಡ್ತೀವೋ ಅಲ್ಲಿ ವೈಯಕ್ತಿಕ ಭಾವ ಹೋಗುತ್ತದೆ. ಯಾವುದೂ ಪರ್ಸನಲ್ ಅಲ್ಲ. ವಸ್ತು ಒಂದು ಕಲ್ಕೊಳ್ತೀವಿ, ಒಂದು ಪಡ್ಕೊಳ್ತೀವಿ. ಕಲ್ಕೊಳ್ಳುವುದು ವಿಶ್ವರೂಪವೇ, ಪಡ್ಕೊಳ್ಳುವುದು ವಿಶ್ವರೂಪವೇ. ನೋಡಿ, ಈ ದೃಷ್ಟಿ ಇದು ಮೊದಲನೆಯ ಹಂತ ಅಲ್ಲ. ಮೊದಲನೆಯ ಹಂತ ಧರ್ಮ, ಎರಡನೆಯ ಹಂತ ಕರ್ಮಯೋಗ. ಆ ಕರ್ಮಯೋಗ ಹಂತದಲ್ಲಿ ಈ ಭಾವ ಬರುತ್ತದೆ. ಅದು ಇನ್ನೂ ಕರ್ಮಯೋಗ ವ್ಯಾಪಕವಾಗಿ ಬಿಟ್ಟರೆ ಇದು ವಿಶ್ವರೂಪ ಉಪಾಸನೆ. ಇದರಲ್ಲಿ ತತ್ಪದಾರ್ಥ ಅಡಕವಾಗಿದೆ. ಅಹಂ ಬ್ರಹ್ಮಾಸ್ಮಿ ಎಂದು ಅರ್ಥವಾಗುವುದಕ್ಕೆ ಈ ತತ್ವ ವಿಶ್ವವ್ಯಾಪಕತ ಅಡಕವಾಗುತ್ತದೆ. ಆದ್ದರಿಂದ ನಿಮ್ಮ ಕೆಲಸಗಳು, ನಿಮ್ಮ ಜೀವನ ನೀನೇ ಅಲ್ಲ, ನೀನೇ ಪರಮಾತ್ಮ. ನಿನ್ನ ಶರೀರೇಂದ್ರಿಯಗಳೆಲ್ಲ ಈಶ್ವರನ ಅವತಾರವೇ, ನೀನೇ ಅಲ್ಲ. ಬ್ರಹ್ಮಾಂಡವೆಲ್ಲ ಅವತಾರನೇ. ಮರ ಗಿಡ, ನೀವು ಇದು ನಿಜವಾಗೇ ನೋಡಿ, ಯೋಚನೆ ಮಾಡಿ, ಮನನ ಮಾಡಿ, ನೀವು ಗಮನಿಸಿ ಮನನ ಮಾಡಿ ನೋಡಿ. ಟೇಬಲ್ ಇದೆ, ಟೇಬಲು ಪರಮಾತ್ಮನೇ. ಅದರ ಮೇಲೆ ಪುಸ್ತಕ ಇಡ್ತಾ ಇದ್ದೀನಿ ಈಗ ನನ್ನ ಕೈಯಿಂದ. ಕೈ ಪರಮಾತ್ಮ, ಪುಸ್ತಕ ಪರಮಾತ್ಮ, ಟೇಬಲ್ ಪರಮಾತ್ಮ, ಎಲ್ಲವೂ ದಿವ್ಯವಾದ ಪರಮಾತ್ಮೆ. ಯಾವುದೂ ಲೌಕಿಕವಲ್ಲ, ಯಾವುದೂ ಸಾಮಾನ್ಯವಲ್ಲ, ಯಾವುದೂ ಲೌಕಿಕವಲ್ಲ, ಎಲ್ಲವೂ ಅದೇ. ಹಾಗೆ ನೋಡಿ,
ಆದ್ದರಿಂದ ನನ್ನ ಕೈ ಕಾಲು ಇಂದ್ರಿಯವೆಲ್ಲವೂ ಈಶ್ವರನೇ. ಮಧ್ಯೆ ನಾನು ಯಾರು? ನಾನು ಮಾತಾಡಲಿ, ಕೂತಿರಲಿ, ಯಾವುದು ಎಲ್ಲವೂ ಅದರಿಂದ ನಾನೆಂಬ ಅಭಿಮಾನ ಬಿಟ್ಟರೆ ನೀವು ವಿಶ್ವರೂಪದಲ್ಲಿ ಸೇರಿಕೊಂಡಿದ್ದೀರಿ. ಅದರಿಂದ ನಾವು ಎಲ್ಲರೂ ಅವತಾರ ರೂಪವೇ. ಇಡೀ ಬ್ರಹ್ಮಾಂಡವೂ ಒಂದು ಭಗವಂತನ ಅವತಾರವೇ ನಡೆಯುತ್ತಾ ಇದೆ. ಹಾಗೆ ನೋಡಿ, ಬಸ್ಸುಗಳು, ರೈಲುಗಳು, ಕಾರುಗಳು, ಮನುಷ್ಯರು ಹೋಗ್ತಾ ಇದ್ದಾರೆ. ನಿಮ್ಮ ನೆಂಟರು, ಕುಟುಂಬ, ಇದೆಲ್ಲ ಈಶ್ವರನೇ. ಇದೆಲ್ಲ ಈಶ್ವರ. ಭಗವಂತ ರಾಮಕೃಷ್ಣ ಅವತಾರ ತಾಳಿ ಹೇಗೆ ಲೀಲಾ ಮಾಡಿದ್ದನೋ ಅದೆಲ್ಲವೂ ಈಶ್ವರೂಪ. ಅದೇ ಅಲ್ಲ, ಭಗವಂತನ ಅವತಾರ ಯಾವಾಗಿದೆ? ಈಗಲೂ ಇದೆ, ಎಂದಿಗೂ ಇದೆ. ಜಗತ್ತೆಲ್ಲ ಅವತಾರನೇ. ಅದರಲ್ಲಿ ನಾವು ಎಲ್ಲರೂ ಅವತಾರನೇ. ಅವತಾರವಲ್ಲದ್ದೇ ಇಲ್ಲ ನೋಡಿ. ಅವತಾರವಲ್ಲದ ವ್ಯಕ್ತಿ ಇಲ್ಲ, ಅವತಾರವಲ್ಲದ ವಸ್ತು ಇಲ್ಲ, ಅವತಾರವಲ್ಲದ ಘಟನೆ ಇಲ್ಲ, ಲೀಲೆ ಅಲ್ಲದ ಘಟನೆ ಇಲ್ಲ, ಲೀಲೆ ಅಲ್ಲದ ಘಟನೆ ಇಲ್ಲ, ಅವತಾರವಲ್ಲದ ವಸ್ತುವಿಲ್ಲ, ಅವತಾರವಲ್ಲದ ಮನುಷ್ಯ ಇಲ್ಲ, ಪ್ರಾಣಿ ಇಲ್ಲ. ಈಗ ನೋಡಿ, ನಿನ್ನೆ ಇವತ್ತು ಯಾವುದು ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಎಲ್ಲ ಈಶ್ವರ. ಈ ಒಳ್ಳೆಯದು ಕೆಟ್ಟದೆಂಬುದು ವೈಯಕ್ತಿಕ ದೃಷ್ಟಿ. ಆ ಅಭಿಮಾನ ಎಷ್ಟೆಷ್ಟು ಕರಗು ಹೋಗ್ತದೋ ಅಷ್ಟಷ್ಟು ನಿಮಗೆ ವಿಶ್ವರೂಪನೇ ತೋರ್ತದೆ. ಅದು ಬೇಕು ಅಲ್ಲವೇ? ಅದಾಗಬೇಕು. ಆದ್ದರಿಂದ ಈ ದೃಷ್ಟಿ ಮತ್ತೆ 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 ಮನನವಾಗಿ ಗಟ್ಟಿಯಾಗಬೇಕು, ಸ್ಪಷ್ಟತೆ ಬರಬೇಕು. ವೈಯಕ್ತಿಕ ನೋಟ ನಿಂತು ಹೋಗಲ್ಲ. ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮನಸ್ಸು ಯೋಚನೆ ಮಾಡ್ತದೆ, ಅದು ನಿಂತು ಹೋಗಲ್ಲ. ಯೋಚನೆ ಮಾಡಲಿ, ನಾನು ಮಾಡ್ತಾ ಇದ್ದೇನೆ, ಅಭಿಮಾನ ಹೋಗ್ತದೆ. ಮನಸ್ಸೇ ಈಶ್ವರನಾಗಿ ಬಿಟ್ಟ. ಇಂದ್ರಿಯಗಳೇ ಈಶ್ವರನ ಇಂದ್ರಿಯಗಳು. ನಮ್ಮ ಕೈ ಕಾಲು ಎಲ್ಲ ನಿಮ್ಮ ಕೈ ನಿಮ್ಮದಲ್ಲ, ನಿಮ್ಮ ಕಾಲು ನಿಮ್ಮ ಕಾಲಲ್ಲ. ಅದು ಈಶ್ವರನ ಕೈಯೇ, ಈಶ್ವರನ ಕಾಲೇ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ವಸ್ತು ಹೊರಗಿಂದಲ್ಲ, ಹೊರಗಿಂದಂದರೆ ಪ್ರೈವೇಟ್ ಅಲ್ಲ, ಎಲ್ಲವೂ ವಿಶ್ವರೂಪ. ಅದರಿಂದ ಇಡೀ ಬ್ರಹ್ಮಾಂಡ ಒಂದು ಶರೀರ. ಯಾರು ಅಂದರೆ ಯಾರೋ ಒಬ್ಬರು ಅವನೇ. ಇಡೀ ಬ್ರಹ್ಮಾಂಡ ಒಂದೇ ಶರೀರ. ಮನುಷ್ಯರು, ಪಶು ಪಕ್ಷಾದಿಗಳು, ಮರ ಗಿಡಗಳು, ರೋಡ್ಡುಗಳು, ಕಾರುಗಳು, ವಾಹನಗಳು, ನೀನು ನಾನು ಎಲ್ಲ ಒಂದೇ ಶರೀರ, ಒಂದೇ ಅಖಂಡ ವ್ಯಾಪಕವಾದ ಶರೀರ. ನೋಡಿ, ಇದರಲ್ಲೇ ಎಲ್ಲ ನಡೆಯುತ್ತದೆ. ನಾಟಕದಲ್ಲಿ ಯಾವುದು ಆದರೆ ನಾಟಕ ಹೇಳಿ? ವಿಲನ್ ನಾಟಕನ, ಹೀರೋ ನಾಟಕನ, ಮಧ್ಯದಲ್ಲಿರುವ ಜನರ ನಾಟಕನ? ಹೀರೋ ಒಳ್ಳೆಯ ಕೆಲಸ ಮಾಡ್ತಾನೆ, ಅದು ನಾಟಕನ? ವಿಲನ್ ಕೆಟ್ಟ ಕೆಲಸ ಮಾಡ್ತಾನೆ, ಅದು ನಾಟಕನ? ಎಲ್ಲವೂ ನಾಟಕವೇ. ಒಳ್ಳೆಯದು ನಾಟಕವೇ, ಕೆಟ್ಟವು ನಾಟಕವೇ. ಅದರಲ್ಲಿ ಬಂದಿರುವ ನ್ಯಾಯ ನಾಟಕವೇ, ಅನ್ಯಾಯ ನಾಟಕವೇ. ಸುಖವೂ ನಾಟಕವೇ, ದುಃಖವೂ ನಾಟಕವೇ. ಜಯ ನಾಟಕವೇ, ಅಪಜಯ ನಾಟಕವೇ. ಯಾವುದು ನಾಟಕ? ಜಯವಾದರೆ ನಾಟಕ, ದುಃಖವಾದರೆ ಮಾತ್ರ ಸತ್ಯವಾ? ಅಪಜಯವಾದರೆ ಮಾತ್ರ, ಅಪಮಾನವಾದರೆ ನಿಜ, ಮಾನವಾದರೆ ಮಾತ್ರ ನಾಟಕವಾ? ಅಪಮಾನವೂ ನಾಟಕವೇ, ಕೆಟ್ಟದ್ದು ನಾಟಕವೇ, ಒಳ್ಳೆಯದು ನಾಟಕವೇ. ಯಾವುದು ಹೇಗೆ ಹೇಳಕ್ಕೆ ಅಲ್ಲ? ಹಾಗೆ ಅದರಿಂದ ನಮ್ಮ ಕೈ ಕಾಲು ಇಂದ್ರಿಯ, ನಿಮ್ಮ ಕೈ ಕಾಲ ಮೂಲಕ ನಡೆಯುತ್ತಿರುವ ಒಂದೊಂದು ಕೆಲಸ ನಿಮ್ಮದಲ್ಲ ನೋಡಿ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಮೋಡಗಳು, ಮಳೆಗಳು, ಗಾಳಿ ಬೀಸುವುದು ಹೇಗಿದೆಯೋ ನಿಮ್ಮ ಕೈ ಕಾಲು ಇಂದ್ರಿಯಗಳು ಅಷ್ಟೇ. ನೀನು ಗಾಳಿ, ನೀನು ಪಂಚಭೂತ ಸಮಾನ, ನೀನು ವಿಶ್ವರೂಪನೇ. ನಿಮ್ಮ ಕೈ ಕಾಲು ಇಂದ್ರಿಯ ಎಲ್ಲ ಅದೇನು ಗಾಳಿ, ನದಿಗಳು, ಮೋಡಗಳು, ಮಳೆ ಅಥವಾ ಏನದು ಕಾಡುಗಳು ಹೇಗಿದೆಯೋ ಹಾಗೆ. ಬೆಟ್ಟಗಳು ಅಷ್ಟೇ, ನಾವು ಬೆಟ್ಟಗಳೇ. ಪ್ರಾಣಿಗಳು, ಪಶು ಪಕ್ಷಾದಿಗಳು. ಪಶು ಪಕ್ಷಿ ನೋಡಿದ್ದರೆ ಅಯ್ಯೋ ಒಬ್ಬ ವ್ಯಕ್ತಿ ಅನಿಸುತ್ತದೆ. ಪಶು ಪಕ್ಷಿಗೆ ಗೊತ್ತಾ? ನೋಡಿ, ಸಣ್ಣ ಮಗು ನೋಡಿದ್ದರೆ ನಿಮಗೆ ವಿಶ್ವರೂಪ ಅನಿಸುತ್ತದೆ. ಮರ ಗಿಡ ನೋಡಿದ್ದರೆ ವಿಶ್ವರೂಪ. ಬಟ್ ಮರ ಏನು ತಿಳ್ಕೊಳ್ತದೆ? ನಾನೊಬ್ಬ ವ್ಯಕ್ತಿ ಅಂದ್ಕೊಳ್ತದೆ. ಅಲ್ಲೇ ಅಭಿಮಾನ, ಅಲ್ಲೇ ಅಜ್ಞಾನ ಇದೆ. ನಾನು ಒಬ್ಬ ವ್ಯಕ್ತಿ, ನಾನು ನಿಮ್ಮನ್ನು ನೋಡಿದಾಗ ನೀವೆಲ್ಲರೂ ವಿಶ್ವರೂಪನೇ. ಬಟ್ ನಿಮಗೆ ಅನಿಸಬಹುದು ಅಂದರೆ ಅಜ್ಞಾನಿಗೆ ಅನಿಸಬಹುದು, ಅಯ್ಯೋ ನಾನು ವ್ಯಕ್ತಿ, ಅಯ್ಯೋ ನಾನು ಸಾಮಾನ್ಯ. ನಿಮಗೆ ಸಾಮಾನ್ಯ ಅನಿಸಿದ್ದರೂ ನೀನು ಸಾಮಾನ್ಯ ಅಲ್ಲ, ನೀನು ಈಶ್ವರನೇ. ಅದು ನೋಡಿ, ಅಯ್ಯೋ ನನಗೆ ಹಾಗೆ ಅನಿಸಿದ್ದರೆ ಅದು ನಿನ್ನ ತಪ್ಪು, ನಿನ್ನ ಅನಿಸಿಕೆ ತಪ್ಪೇ ಹೊರತು ನೀವು ಈಶ್ವರನಲ್ಲ ಎಂಬುದು ಮಾತ್ರ ಅಲ್ಲ. ನೀವು ಈಶ್ವರನೇ. ನಿಮ್ಮ ಕೈ ಕಾಲೆಲ್ಲ ಈಶ್ವರನೇ. ನಿಮ್ಮ ಕೈ ಕಾಲು, ಮಾತು, ನಡತೆ, ಮನಸ್ಸು ಎಲ್ಲ ಈಶ್ವರನೇ. ನಿಮಗನಿಸಬಹುದು ಅಯ್ಯೋ ನಾನಲ್ಲ, ಅದು ನಿನ್ನ ಬುದ್ಧಿ ದೋಷ.
ನಾವು ಮಕ್ಕಳು ಮಾಡಿದ್ದರೆ ಏನಾದರೂ ಸಣ್ಣ ಮಗು 2 ವರ್ಷ ಮಗು ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ, ವಸ್ತು ಇಟ್ಕೊಳ್ತಾನೆ, ಎಲ್ಲೋ ಇಡ್ತಾನೆ, ನಗುತ್ತಾನೆ, ಮತ್ತು ಆಟ ಆಡ್ತಾನೆ, ಅಳುತ್ತಾ, ಅದೆಲ್ಲ ನಮಗೆ ಏನನ್ನಿಸುತ್ತದೆ? ಮಗು ನೋಡಿದರೆ ಅಲ್ಲಿ ಒಬ್ಬ ವ್ಯಕ್ತಿ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಎಂದು ಅಭಿಮಾನವಿಲ್ಲ, ಏನೋ ಮಗು ಮೂಲಕ ಕೆಲಸ ನಡೆಯುತ್ತಾ ಇದೆ, ಅಲ್ಲಿ ಯಾರೂ ಅಭಿಮಾನವೇ ಇಲ್ಲ, ನಾನು ಮಾಡ್ತೀನಿ ನಾನು ಎಂದು ಹೇಳುವಷ್ಟು ವ್ಯಕ್ತಿ ಇಲ್ಲ ಅಲ್ಲವೇ? ನಾನೆಂಬ ಹೇಳುವಷ್ಟು ವ್ಯಕ್ತಿ ಇಲ್ಲ. ಒಂದು ಮರ ನೋಡಿ, ಮರ ನೋಡಿದ್ರೆ ಅಲ್ಲಿ ನಾನು ಮರ ಇಲ್ಲಿ ಕೂತಿದ್ದೇನೆ ಅನಿಸುತ್ತದೆ? ಯಾವುದೋ ಒಂದು ಬ್ರಹ್ಮಾಂಡ, ನಾನೆಂಬ ವ್ಯಕ್ತಿ ಇಲ್ಲ. ಒಂದು ಮನೆ ನೋಡು, ನಾನೆಂಬ ವ್ಯಕ್ತಿ ಇಲ್ಲ. ಒಂದು ಬೆಟ್ಟ ನೋಡು, ಬೆಟ್ಟ ನೋಡಿದ್ದರೆ ಏನನ್ನಿಸುತ್ತದೆ? ಅಲ್ಲಿ ಒಬ್ಬ ವ್ಯಕ್ತಿ ಇಲ್ಲ. ನದಿ ನೋಡು, ವ್ಯಕ್ತಿ ಇಲ್ಲ. ಮೋಡಗಳು ನೋಡು, ವ್ಯಕ್ತಿ ಇಲ್ಲ. ಕಾಡು ನೋಡು, ವ್ಯಕ್ತಿ ಇಲ್ಲ. ಸೂರ್ಯ, ವ್ಯಕ್ತಿ ಇಲ್ಲ. ಹಗಲು ರಾತ್ರಿ, ಹಗಲು ಒಬ್ಬ ವ್ಯಕ್ತಿ ಹೆಸರಲ್ಲ, ರಾತ್ರಿ ವ್ಯಕ್ತಿ ಹೆಸರಲ್ಲ. ಹಾಗೆ ಈ ಸಮಾಜ ವ್ಯಕ್ತಿ ಅಲ್ಲ. ಮತ್ತು ನೀವು ನಾವು ವ್ಯಕ್ತಿಗಳಲ್ಲ. ನೋಡಿ, ಅದೆಲ್ಲ ಬ್ರಹ್ಮಾಂಡವೇ ಮಾತಾಡ್ತಾ ಇದೆ, ಬ್ರಹ್ಮಾಂಡವೇ ಅದು ನಡೆಯುತ್ತಾ ಇದೆ. ಹೋಲ್ ವಿಶ್ವರೂಪ ತಾನೇ ತಾನು. ಎಲ್ಲರೂ ಅದೊಂದೇ ಅರಿವು ನಡೆಯುತ್ತಾ ಇದೆ, ಅದು ಒಂದೇ ಅರಿವು ನಡೆಸುತ್ತಾ ಇದೆ, ಒಂದೇ ಅರಿವು ನೋಡುತ್ತಾ ಇದೆ, ಒಂದೇ ಅರಿವು ಮಾತಾಡ್ತಾ ಇದೆ, ಒಂದೇ ಅರಿವು ಎಲ್ಲ ಮಾಡ್ತಾ ಇದೆ. ಅದರಿಂದ ನೀವು ಕೇಳಿದ್ದರೆ ಇನ್ನೊಂದರಿವು, ನಾನು ಹೇಳಿದ್ದರೆ ಇನ್ನೊಂದರಿವು. ಅದೇ ಅರಿವು. ಕನಸಿನಲ್ಲಿ ಇಬ್ಬರು ಮನುಷ್ಯರು ಮಾತಾಡ್ತಾ ಇದ್ದರೆ ಒಬ್ಬನು ಹೇಳ್ತಾ ಇದ್ದಾನೆ, ಇನ್ನೊಬ್ಬರು ಕೇಳ್ತಾ ಇದೆ. ಈ ಎರಡು ಸೇರಿಕೊಂಡು ಅದೇ ಸಾಕ್ಷಿ. ಒಟ್ಟು ಕನಸಿನ ಸಾಕ್ಷಿಯಲ್ಲೇ ಮಾತಾಡುವನಿದ್ದಾನೆ, ಕೇಳುವವನಿದ್ದಾನೆ ಇಲ್ಲವಾ? ಎಚ್ಚರಗೊಂಡರೆ ಆ ಮಾತಾಡುವನಲ್ಲಿ, ಕೇಳುವವನಲ್ಲಿ, ಅಲ್ಲೇ ಅರಿವಿನಲ್ಲಿ. ಹಾಗೆ ಕೇಳುವ ನೀನು, ಮಾತಾಡುವ ನಾನು ಆ ಅರಿವಿನಲ್ಲೇ ಇದ್ದೇವೆ. ಆ ಅರಿವೇ ಆ ಬ್ರಹ್ಮನೇ ಮಾತಾಡ್ತಾ ಇದೆ, ಬ್ರಹ್ಮನೇ ಕೇಳ್ತಾ ಇದೆ. ಸಾಕ್ಷಿ ಅರಿವಿನಲ್ಲೇ ನಡೆಯುತ್ತಾ ಇದೆ. ನೋಡಿ, ಬರೀ ವ್ಯಕ್ತಿ ಯಾರು? ವ್ಯಕ್ತಿ ಯಾರು ಎಂದು ಪ್ರಶ್ನೆ ಮಾಡಿದ್ದರೆ ನೀವೇನು ಉತ್ತರ ಹೇಳ್ತೀರಿ? ಹೌದು, ವ್ಯಕ್ತಿ ಯಾರು? ಕೇಳುವವನು ಹಾಗೆ ಅನಿಸಬೇಕು, ಯಾಕಂದರೆ ವ್ಯಕ್ತಿ ಯಾರೂ ಇಲ್ಲ, ವ್ಯಕ್ತಿ ಯಾರೂ ಇಲ್ಲ. ಇಡೀ ಬ್ರಹ್ಮಾಂಡವೇ ವಿಶ್ವರೂಪನೇ ನಡೆಯುತ್ತಾ ಇದ್ದಾನೆ. ಹಾಗೆ ನೋಡಬೇಕು. ಪ್ರಪಂಚವೆಲ್ಲ ನೋಡಿ, ಪ್ರಪಂಚ ಅಂದರೆ ಬೇರೆ ಬೇರೆ ಯಾರೂ ಅಲ್ಲ, ನಮ್ಮನ್ನೆಲ್ಲನೂ ಸೇರಿಸ್ಕೊಂಡೇ ಪ್ರಪಂಚ. ಪ್ರಪಂಚದಲ್ಲಿ ನಾನಿಲ್ಲವಾ? మరి ನಾನಿದ್ದರೆ ನನ್ನನ್ನು ಸೇರಿಸಿಕೊಂಡೇ ಪ್ರಪಂಚ. ಇದಿಗೋ ನನ್ನ ಕೈ ಕಾಲೆಲ್ಲ ಪ್ರಪಂಚವೇ. ನನ್ನ ಮನಸ್ಸು, ಮುಖ, ಬುದ್ಧಿ, ಮಾತು, ನಡತೆ, ಕೂತಿದ್ದೆ, ನಿಂತಿದ್ದೆ, ಇದೆಲ್ಲ ವಿಶ್ವರೂಪ. ಪ್ರಪಂಚ ನೋಡಲಿಕ್ಕೆ ಹೋಗ್ತೀವಿ ಅಂದರೆ ನಿನ್ನನ್ನು ನೋಡಿದ್ರೆ ಪ್ರಪಂಚ ಇದಲ್ಲವಾ? ಇದೆಲ್ಲ ಪ್ರಪಂಚವೇ, ಇನ್ನೇನು ಬೇಕು? ಇದೆಲ್ಲ ಪ್ರಪಂಚವೇ. ಆದ್ದರಿಂದ ಇಡೀ ಜಗತ್ತು ನೋಡಿ, ಇಡೀ ಜಗತ್ತು ಪ್ರಪಂಚವೇ, ಇಡೀ ಬ್ರಹ್ಮಾಂಡ ಪ್ರಪಂಚವೇ. ನೋಡಿ ಎಷ್ಟು ಚೆನ್ನಾಗಿದೆ. ಈ ದೃಷ್ಟಿ ಇಟ್ಕೊಂಡರೆ ನಾನೇ ಮಾಡ್ತಾ ಇದ್ದೀನಿ, ನಾನು ಸುಖಿ, ನಾನು ದುಃಖಿ, ಈ ಅಭಿಮಾನಗಳು ಬಿಡಬೇಕು. ಅಭಿಮಾನ ಬಿಟ್ಟಾಗ ದುಃಖ ಹೋಗುತ್ತದೆ, ಆ ಅಭದ್ರತಾ ಭಾವನೆ ಹೋಗುತ್ತದೆ. ಆವಾಗ ಎಲ್ಲವೂ ತಾನೇ ಎಲ್ಲ ತೋರ್ತಾ ಇದೆ, ಸ್ವಪ್ರಕಾಶ, ಎಲ್ಲವೂ ಗೊತ್ತಾಗ್ತಾ ಇದೆ. ಅರಿವು ಒಂದೇ ಅರಿವು, ಎಲ್ಲವೂ ಅರಿವಿನಲ್ಲೇ. ನಿನ್ನೆ ಮೊನ್ನೆ, ಅದರಿಂದ ನಿನ್ನ ಮೂಲಕ ಏನಾದರೂ ಕೆಲಸ ನಡೆದಿದ್ದರೆ ಅದು ನೀನಲ್ಲ, ಏನೋ ಲೀಲೆ ನಡೆಯುತ್ತಾ ಇದೆ ನಿನ್ನ ಮೂಲಕ. ನಿನ್ನೆ ಅದು ಲೀಲೆನೇ. ನಿನ್ನ ನೆನಪಿಸ್ಕೊಂಡರೆ ಆಗಿದ್ದು ಲೀಲೆ, ಈ ನೆನಪಿಸ್ಕೊಂಡುವುದು ಲೀಲೆನೇ. ನಿನ್ನೆ ಆಗಿ ಹೋಗಿರುವ ಘಟನಾ ಈಶ್ವರನೇ, ಇವತ್ತು ನೆನಪಿಸ್ಕೊಂಡುವುದು ಈಶ್ವರನೇ. ಮೊನ್ನೆ ನಡೆಯಿತು ಅದು ಈಶ್ವರ ಲೀಲೆ, ಈಗ ನೆನಪಿಸ್ಕೊಂಡುವುದು ಅದು ಈಶ್ವರ ಲೀಲೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆಗಬೇಕು. ಆದ್ದರಿಂದ ಇಡೀ ಬ್ರಹ್ಮಾಂಡ ಯಾರೂ ಅಲ್ಲ, ದಿವ್ಯವಾದ ಚಿನ್ಮಯವಾದ ಸಗುಣ ಬ್ರಹ್ಮ ತಾನೇ ತಾನು ಕಂಡು ಬರ್ತಾ ಇದ್ದಾನೆ, ನಡೆಯುತ್ತಾ ಇದ್ದಾನೆ. ಆದ್ದರಿಂದ ತತ್ಪದಾರ್ಥ ವಿವೇಕ, ತ್ವಂಪದಾರ್ಥ ವಿವೇಕ ಅಂದರೆ ಕರ್ಮಯೋಗ ಆಗಲಿ, ಉಪಾಸನ ಆಗಲಿ, ವಿಭೂತಿ ಉಪಾಸನ ಆಗಲಿ, ವಿಶ್ವರೂಪ ಉಪಾಸನ ಆಗಲಿ, ಕೊನೆಗೂ ಅದೆಲ್ಲವೂ ಚಿನ್ಮಯವಾಗಲಿ. ಪ್ರಪಂಚವೆಲ್ಲ ಲೀಲೆಗಳು. ಲೀಲೆ ಅಂದರೆ ಸುಮ್ಮನೆ, ಲೀಲೆ ಅಂದರೆ ಒಂದು ವ್ಯಕ್ತಿ ಇಲ್ಲದೆ, ಅಭಿಮಾನವಿಲ್ಲದೆ, ಸಂಕಲ್ಪವಿಲ್ಲದೆ ಹಾಗೇ ತೋರ್ತದೆ ಅಂತ ಅರ್ಥ. ಲೀಲೆ ಅಂದರೆ ತೋರಿಕೆ. ತೋರಿಕೆ ಅಂದರೆ ಕೆಲಸಗಳು ತೋರಿಕೆ, ಘಟನೆಗಳು ತೋರಿಕೆ, ವಸ್ತುಗಳು ತೋರಿಕೆ, ಮನುಷ್ಯರು ತೋರಿಕೆ. ಆ ಅರ್ಥದಲ್ಲಿ ತೋರಿಕೆ. ಕಣ್ಣಿನಿಂದ ನೋಡುವುದೇ ತೋರಿಕಲ್ಲ, ಕಿವಿಯಿಂದ ಕೇಳುವುದು ತೋರಿಕೆ, ಸ್ಪರ್ಶದಿಂದ ಆಗುವುದು ತೋರಿಕೆ. ತೋರಿಕೆ ಅಂದರೆ ಅರಿವಿಗೆ ಗೊತ್ತಾಗ್ತಾ ಇದೆ ಅಷ್ಟೇ, ಆ ಅರ್ಥದಲ್ಲಿ.
ಇದೆಲ್ಲ ತಾನೇ ತಾನು ಇಡೀ ಬ್ರಹ್ಮಾಂಡ ಹಾಗೇ ನಡೆಯುತ್ತಾ ಇದೆ. ಅದಕ್ಕೋಸ್ಕರ ಗುಣಾಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ ಎಂದು ಹೇಳ್ತಾರೆ. ಗುಣಾಗುಣೇಶು ವರ್ತಂತೆ, ಮಾಡುವವರು ಯಾರು, ಮಾಡಲ್ಪಡುವುದು ಯಾವುದು, ನೋಡುವವರು ಯಾರು, ನೋಡಲ್ಪಡುವುದು ಯಾವುದು, ಎರಡೂ ಅರಿವೆ. ಆದ್ದರಿಂದ ನಿಮ್ಮ ಮನಸ್ಸು, ನಿಮ್ಮ ಸಂಕಲ್ಪಗಳು, ನಿಮ್ಮ ಅನುಭವಗಳು ಇವೆಲ್ಲ ಈಶ್ವರನಲ್ಲಿ ವಿಶ್ವರೂಪ ಅನುಭವಗಳೇ. ಅದರಲ್ಲೇ ಸೇರಿಸಿಬಿಡು. ವಿಶ್ವರೂಪದ ವೈಯಕ್ತಿಕ ಬಿಡಬೇಕು. ಅದೇ ನಿಧಿಧ್ಯಾಸನ, ಅದೇ ಮನನ. ವೈಯಕ್ತಿಕ ನಿಮ್ಗೆ ಅನುಭವ ಆಗ್ತಾ ಇದ್ದೀರಿ, ಅಯ್ಯೋ ನನಗೇನಾಯ್ತು, ಅಯ್ಯೋ ನನ್ನದಲ್ಲ, ಅದು ಎಲ್ಲರದು, ಎಲ್ಲರ ಅನುಭವ, ಇಡೀ ಬ್ರಹ್ಮಾಂಡದ ಅನುಭವ. ಹಾಗೆ ನೋಡಬೇಕು. ಆದ್ದರಿಂದ ತತ್ಪದಾರ್ಥ ವಿವೇಕ ಮಾಡಿದ್ದೇವೆ. ಮತ್ತೊಂದು ಸಲ ಸ್ವಲ್ಪ ಏನೋ ಒಂದು ಐಡಿಯಾ ಬಂತು, ಹೇಳಬೇಕನ್ನಿಸಿತು, ಹೇಳಿದೆ ಅಷ್ಟೇ. ಸೊ ತತ್ಪದಾರ್ಥ ವಿವೇಕದಲ್ಲಿ ವಿಶ್ವರೂಪ ಭಾವ ಬರುತ್ತದೆ. ತ್ವಂಪದಾರ್ಥದಲ್ಲಿ ಅರಿವಿನ ತಿಳುವಳಿಕೆ, ಅರಿವಿನ ಅರಿವು ಆಗುತ್ತದೆ. ಈಗ ಆ ಅರಿವು ತಿಳ್ಕೊಳ್ಳುವಾಗ ಶ್ರವಣ ಆಯಿತು, ಮನನ ಆಯಿತು, ನಿಧಿಧ್ಯಾಸನ. ಐ ಥಿಂಕ್ ನಾನು ನಿಧಿಧ್ಯಾಸನ ಮಾಡ್ತಾ ಇದ್ದೇನೆ ಅನಿಸುತ್ತದೆ. ನನ್ನ ಪುಸ್ತಕ ಅಲ್ಲಿ ಬೆಂಗಳೂರಿನಲ್ಲಿ ಬಿಟ್ಟು ಬಂದೆ, ಇನ್ನೊಂದು ಪುಸ್ತಕ ತಂದೆ, ಸಿಕ್ಕಿತು ಬೇರೆ ಪುಸ್ತಕ. ಐ ಥಿಂಕ್ ಇದೇ ಅನಿಸುತ್ತದೆ. ಅಲ್ಲಿ ಪೆನ್ನಿಂದ ಮಾರ್ಕ್ ಮಾಡ್ತೀನಿ, ಇಲ್ಲೇನು ಮಾರ್ಕಿಂಗ್ ಇಲ್ಲ, ಏನಿಲ್ಲ, ಇದೇ ಅನಿಸುತ್ತದೆ. ಐ ಥಿಂಕ್ 121 ಪೇಜ್ ನಿಧಿಧ್ಯಾಸನದಲ್ಲಿ. ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ. ಇದನ್ನು ನಿಧಿಧ್ಯಾಸನ ಹೇಳ್ತಾರೆ. ನಿಧಿಧ್ಯಾಸನ ಅಂದರೆ ಮನಸ್ಸು ಆ ಅರಿವಿನಲ್ಲಿ ನಿಂತಿರುವುದು ಅಷ್ಟೇ. ಅಂದರೆ ತಾನು ಸಹಜ ಸ್ಥಿತಿಯಲ್ಲಿ ನಿಂತಿರುವುದು. ಸಹಜದಿಂದ ಜಾರಿದೆ ಎಂದು ಅನಿಸಬಾರದು. ಜಾರಿದೆ ಎಂದು ಅನಿಸುವುದು ಮತ್ತು ಅದು ಅರಿವೇ. ನಾನು ಅರಿವಿನಿಂದ ಜಾರಿದೆ ಎಂಬ ಅನಿಸಿಕೆಯೂ ಅರಿವೇ. ಈಗ ಜಾರುವುದೇನು? ಜಾರುವಕ್ಕೆ ಅರ್ಥವೇ ಇಲ್ಲ. ಅರಿವಿನಿಂದ ಜಾರಿದೆ ಎಂಬ ಅನಿಸಿಕೆಯೂ ಅರಿವಿನಲ್ಲೇ ಇದೆ. ಎಲ್ಲವೂ ಅರಿವೇ. ಮಾಡಿದ್ದರೂ ಅರಿವೇ, ಮಾಡದಿದ್ದರೂ ಅರಿವೇ, ಕುಳಿತಿದ್ದರೂ ಅರಿವೇ, ನಿಂತಿದ್ದರೂ ಅರಿವೇ, ಹೇಳಿದ್ದರೂ ಅರಿವೇ, ಸುಮ್ಮನಿದ್ದರೂ ಅರಿವೇ. ಏನು ಮಾಡಿದ್ದರೂ ಅರಿವೇ. ಹಾಗೆ ನೋಡಿ. ಆದ್ದರಿಂದ ಆ ಸಹಜ ಸ್ಥಿತಿಯಲ್ಲಿ ಆತ್ಮಸಾತ್ ಕರೋತಿ ಎಂದು ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂದರೆ ಅದನ್ನು ಆತ್ಮಭಾವವಾಗಿ ನೋಡುವುದು, ತನ್ನ ಅನುಭವವು ಮಾಡಿಕೊಳ್ಳುವುದು, ಆ ಅನುಭವದಲ್ಲೇ ನೆಲೆ ನಿಂತಿರುವುದು. ಅಪ್ರಯತ್ನವಾಗಿ ಯಾವ ಪ್ರಯತ್ನವಿಲ್ಲದೆ ನೀವು ಮಾಡಿದ್ದರೂ ಅದೇ, ಮಾಡದಿದ್ದರೂ ಅದೇ, ಮಾಡಿರುವ ಕೆಲಸ ಇದೆಲ್ಲ ಲೌಕಿಕರಿಗೆ ಹೇಳಬಾರದು. ಲೌಕಿಕರೇನೋ ಧರ್ಮ, ಕರ್ಮಯೋಗ ಅದೆಲ್ಲ ಮಾಡಿಕೊಳ್ಳಲಿ. ನಿಧಿಧ್ಯಾಸನ ಹಂತಕ್ಕೆ ಬಂದಿರುವವರಿಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಹೇಳಿನ ವಿಷಯಗಳು ಲೌಕಿಕರಿಗೆ ಹೇಳಿಬಿಟ್ರೆ ಅರ್ಥವಾಗಲ್ಲ. ಲೌಕಿಕರು ಏನೇನು ತಪ್ಪಾಗಿ ತಿಳ್ಕೊಳ್ತಾರೆ. ಇದು ನಿಧಿಧ್ಯಾಸನ ವಿಷಯ ಅಷ್ಟೇ. ಒಂದು ನಿಮಿಷ. ಅಂದರೆ ಕಾಲವೂ ಅದೇ. ಕಾಲ ನಿಮ್ಮದಲ್ಲ, ನಮ್ಮದಲ್ಲ, ಎಲ್ಲರದು. ದೇಶ ನಿಮ್ಮದಲ್ಲ, ನಮ್ಮದಲ್ಲ, ಎಲ್ಲರದು. ಪದಾರ್ಥಗಳು, ವಸ್ತುಗಳು, ವ್ಯಕ್ತಿಗಳು ಎಲ್ಲವೂ ಒಂದೇ. ಯಾವುದು ಪ್ರೈವೇಟ್, ಪರ್ಸನಲ್ ಅಲ್ಲ. ಇದು ನೋಡಿ, ದಿಸ್ ಈಸ್ ಇಂಪಾರ್ಟೆಂಟ್, ಅತಿ ಮುಖ್ಯ. ಹಾಗೆ ನಿಧಿಧ್ಯಾಸನ ಮಾಡುವ ಹಂತಕ್ಕೆ ಬಂದವನು ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ. ಈ ಆತ್ಮ ಅತ್ಯಂತ ಗೂಢವಾಗಿದೆ. ಗೂಢ ಅಂದರೆ ಮನನ ಮಾಡಬೇಕು ಎಂದರ್ಥ ಅಷ್ಟೇ. ಗೂಢವಾಗಿದೆ ಅಂದರೆ ಏಕಾಗ್ರತದಿಂದ ಅಂತರ್ಮುಖವಾಗಿ ನೋಡು ಅಷ್ಟೇ. ಗೂಢ ಅಂದರೆ ನೀವು ನೋಡುತ್ತಾ ಇಲ್ಲ, ನೀವು ನೋಡುತ್ತಿಲ್ಲ ಎಂಬುದು ಗೂಢ ಹೇಳಿದ್ದೀವಿ. ಗೂಢ ಮಾತುಕ್ಕೆ ಅರ್ಥ ಏನೋ ಊಹಿಸ್ಕೊಂಡು ಬಿಡು ಎಂದು ಅರ್ಥ ಅಲ್ಲ. ಗೂಢ ಅಂದರೆ ಒಳಗಿದೆ ಎಂದು ಊಹಿಸ್ಕೊಂಡ್ರೆ ಅದು ಲೌಕಿಕ ಆಗಿಬಿಡ್ತದೆ. ಗೂಢ ಅಂದರೆ ಒಳಗಿದೆ ಎಂದು ಊಹಿಸ್ಕೊಳ್ಳಬೇಡ, ವಿಚಾರ ಮಾಡು. ಮನಸ್ಸು ಅಂತರ್ಮುಖವಾಗಿ ಆ ಅರಿವಿನ ಕಡೆಗೆ ತಿರುಗಿ ನೋಡು. ಇಡೀ ಎಚ್ಚರವಸ್ಥದಲ್ಲಿ ತೋರುತ್ತಿರುವ ರೂಪಗಳು, ಅಲಗಾಡುತ್ತಿರುವ ವಸ್ತುಗಳು, ಕೆಲಸಗಳು ಎಲ್ಲವೂ ಅರಿವೇ, ಅರಿವಿನ ರೂಪವೇ. ಹಾಗೆಯೇ ಈ ನಾನೆಂಬುದು ಅರಿವೇ, ಅಂತಃಕರಣ ಅರಿವೇ, ನಿಮ್ಮ ಅಂತಃಕರಣದ ಯೋಚನೆಗಳು ಅರಿವೇ, ಅವೆಲ್ಲವೂ ಅರಿವೇ. ಅದರಿಂದ ಯಾವ ವಸ್ತುವು ಕುರಿತು ಅಷ್ಟು ಬೇಜಾರು ಬೇಡ.
ಹಗುರವಾಗಿ ತಗೋ. ಏಕೆಂದರೆ ಅದೆಲ್ಲವೂ ಚೈತನ್ಯ ರೂಪವೇ. ಕೆಲವರು ಇರುತ್ತಾರೆ ಬಗೆ ಬಗೆ ಜನರು, ಸಜ್ಜನರು ಇರುತ್ತಾರೆ, ದುರ್ಜನರು ಇರುತ್ತಾರೆ, ಕೆಲವರು ಅತ್ಯಂತ ಮಹನೀಯರು, ಕೆಲವರು ಅತ್ಯಂತ ದುಷ್ಟರು. ಎಲ್ಲವೂ ಅರಿವೇ ನಡೆಯಲಿ, ಎಲ್ಲ ಕನಸು ಆಗಲಿ. ಹಾಗೆ ನಿಧಿಧ್ಯಾಸನದಲ್ಲಿ ಏಷ ಸರ್ವೇಷು ಭೂತೇಷು ಅಂದರೆ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲರಲ್ಲಿ. ಎಲ್ಲ ಅಂದರೆ ನಮ್ಮನ್ನು ಸೇರಿಸಿ, ನಮ್ಮಲ್ಲಿ, ನಿಮ್ಮಲ್ಲಿ, ಅಂದರೆ ಪ್ರತಿಯೊಂದು ಅನುಭವದಲ್ಲಿ ಗೂಢವಾಗಿದೆ ಆತ್ಮ. ಆತ್ಮ ಎಲ್ಲಿದೆ ಅಂದರೆ ಒಳಗೆ, ಅಂದರೆ ಅಲ್ಲೆಲ್ಲೋ ಇದೆಯಲ್ಲ. ನಿಮ್ಮ ಈ ಒಂದೊಂದು ವೃತ್ತಿ ಆಗ್ತಾ ಇದೆ, ವೃತ್ತಿಗೆ ಆಧಾರವಾಗಿ ವೃತ್ತಿ ರೂಪವಾಗೇ ತೋರುತ್ತಾ ಇದೆ ಅರಿವು. ಅರಿವೇ ವೃತ್ತಿಯಾಗಿ ತೋರ್ತಾ ಇದೆ ನೋಡಿ, ಅರಿವೇ ವೃತ್ತಿಯಾಗಿ ತೋರ್ತಾ ಇದೆ. ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ. ಈ ಆತ್ಮ ಗೂಢವಾಗಿದೆ. ನ ಪ್ರಕಾಶತೆ ಅಂದರೆ ಅರ್ಥವೇನು? ನ ಪ್ರಕಾಶತೆ ಅಂದರೆ ನೀವು ಯಾವ ರೂಪವಾಗಿ ನೋಡ್ತಾ ಇದ್ದೀವೋ ಈ ಪರಿಮಿತ ರೂಪಕ್ಕೆ ಸಿಕ್ಕಾಕ್ಕೊಂಡಬೇಡ. ಈ ತೋರುವ ರೂಪಗಳನ್ನು ಅರಿವಿನಲ್ಲಿ ಸೇರಿಸಿ. ಇಲ್ಲದಿದ್ದರೆ ಅರಿವನ್ನು ಮುಚ್ಚುತ್ತಿದ್ದಂತೆ ಅನಿಸುತ್ತದೆ. ಈ ತೋರುವ ನೋಡುವ ಇಂದ್ರಿಯಗಳು ತೋರುವ ರೂಪಗಳು. ಈ ಇಂದ್ರಿಯಗಳು ರೂಪಗಳು ಚೈತನ್ಯವನ್ನು ಮುಚ್ಚುತ್ತಾ ಇವೆ ಎಂದನಿಸುತ್ತದೆ. ಇದು ಚೈತನ್ಯವೇ ಅಂತ ತಿಳ್ಕೊಂಡ್ರೆ ಮುಚ್ಚುವುದೇ ಇಲ್ಲ. ಅಲೆಯನ್ನು ನೀರಾಗಿ ತಿಳ್ಕೊಂಡ್ರೆ ಅಲೆ ಮುಚ್ಚಲ್ಲ. ನೀವು ಅಲೆ ಇದು ನೀರಿಗಿಂತ ಬೇರೆ ಅನಿಸಿಕೆ ಇದ್ದರೆ, ಅಯ್ಯೋ ನೀರು ಕಂಡು ಬರ್ತಾ ಇಲ್ಲ, ಅಲೆ ಕಂಡು ಬರ್ತಾ ಇದೆ, ಅಲೆ ಮುಚ್ಚುತ್ತಾ ಇದೆ ನೀರನ್ನು ಅನಿಸುತ್ತದೆ. ಆ ಅಲೆನೇ ನೀರು ಎಂದು ತಿಳ್ಕೊಂಡ್ರೆ ಯಾವುದು ಮುಚ್ಚಲ್ಲ. ಏನಪ್ಪ? ಆಭರಣ ಚಿನ್ನವನ್ನು ಮುಚ್ಚುತ್ತದೆ, ಆಭರಣ ಚಿನ್ನವನ್ನು ಮುಚ್ಚುತ್ತದೆ, ಮಡಿಕೆ ಮಣ್ಣನ್ನು ಮುಚ್ಚುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಉದಾಹರಣೆ. ಮಡಿಕೆ ಇರುವಾಗ ಮಡಿಕೆ ಮಣ್ಣಿನಲ್ಲಿದ್ದು ಮಣ್ಣು ಕಂಡು ಬರದಂತೆ ಮುಚ್ಚುತ್ತಾ ಇದೆಯಾ? ಮಡಿಕೆ ಮಣ್ಣು ಕಂಡು ಬರದಂತೆ ಮುಚ್ಚುತ್ತಾ ಇದೆಯಾ? ಆಭರಣ ನೆಕ್ಲೆಸು ಚಿನ್ನ ಕಂಡು ಬರದಂತೆ ಮುಚ್ಚುತ್ತಾ ಇದೆಯಾ? ಏನು ಮುಚ್ಚಲ್ಲ ಅಲ್ಲವೇ? ಅದೇ ಇದು, ಅದೇ ತೋರ್ತಾ ಇದೆ. ಅಲೆ ನೀರು ಕಂಡು ಬರದಂತೆ ಮುಚ್ಚುತ್ತಾ ಇದೆಯಾ? ಹಾಗೆ ಯಾವ ರೂಪವಾದರೂ ಅರಿವೇ, ಅರಿವೇ ಆ ಅನಿಸಿಕೆ. ಪ್ರತಿಯೊಂದು ಪದಾರ್ಥವೂ ಅನಿಸಿಕೆ. ಅನಿಸಿಕೆ ಅಂದರೆ ಅರಿವೇ. ಅರಿವನ್ನು ಯಾವ ಅನಿಸಿಕೆ ಮುಚ್ಚುತ್ತದಪ್ಪ? ಯಾವ ಅನಿಸಿಕೆ, ಯಾವ ರೂಪ ಅರಿವನ್ನು ಮುಚ್ಚುತ್ತದೆ? ಆ ಮುಚ್ಚುವುದನ್ನು ಮಾತು ಕರ್ತವ್ಯ ಇಲ್ಲ. ನಾಮರೂಪಗಳೆಲ್ಲ ಅರಿವೇ. ಹೀಗೆ ಎಲ್ಲವೂ ತಾನೇ ತೋರ್ತಾ ಇದೆ. ಆದ್ದರಿಂದ ಗೂಢೋತ್ಮ, ಗೂಢ ಅಂದರೆ ಹೀಗೆ ತಿಳ್ಕೊಳ್ಳಬೇಕು. ಗೂಢ ಅಂದರೆ ಏನು? ಊಹಿಸಿಕೊಂಡು ಒಳಗೆ ಹೊರಗೆ. ಈ ಒಳಗೆ ಹೊರಗೆ ಅಂದರೆ ದೇಶ ಬುದ್ಧಿ ಆಗುತ್ತೆ. ಒಂದು ರೂಮ್ ಅಂತ ನೋಡಿಕೊಂಡು ರೂಮಿನ ಒಳಗೆ ಇನ್ನೊಂದೆಂದು ಹಾಗೆ ಊಹಿಸಬೇಡ. ಹೃದಯ ಇದೆ, ಹೃದಯ ಒಳಗೆ ಇದೆ. ಮತ್ತು ನೀವು ಆಕಾರ, ದೇಶಕಾಲ ಊಹಿಸ್ತಾ ಇದ್ದೀರಿ. ಆಕಾರವು ದೇಶಕಾಲ ಸಂಬಂಧಗಳು ಊಹಿಸಿದ್ದರೆ ಜ್ಞಾನವಲ್ಲ. ಆಕಾರಗಳು ಸಂಬಂಧಗಳು ಬಿಡಿಸಿ ಬಿಟ್ಟಿರುವ ಅರಿವು ಮಾತ್ರ ಇದೆ ನೋಡಿ, ಅದು ಅಷ್ಟೇ. ಅರಿವಿನ ಕಡೆಗೆ ದೃಷ್ಟಿ ತಿರುಗಿದ್ದರೆ ನಾನು ಕರಗಿ ಹೋಗ್ತದೆ, ಅರಿವೇ ಉಳಿಯುತ್ತದೆ. ಅದು ನಿಗೂಢ. ನಿಗೂಢ ಅಂದರೆ ವಿಚಾರ ಮಾಡು, ಅಂತರ್ಮುಖವಾಗು, ಅಭಿಮಾನ ಬಿಟ್ಟು ನೋಡು ಎಂದರ್ಥ ಅಷ್ಟೇ. ನಿಗೂಢ ಎಂಬ ಪದಕ್ಕೆ ಅಧ್ಯಾರೋಪವಾದ ದೃಷ್ಟ್ಯ ಇದೇ ಅರ್ಥ. ಅಂತರ್ಮುಖವಾಗಿ ನೋಡು ಎಂದರ್ಥ ಅಷ್ಟೇ. ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರಯ ಬುದ್ಧ್ಯ. ಸೂಕ್ಷ್ಮ ಬುದ್ಧಿಯಿಂದ ಇದು ಗೊತ್ತಾಗ್ತದೆ. ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಮನಸ್ಸು ಸೂಕ್ಷ್ಮವಾಗಬೇಕು. ಸೂಕ್ಷ್ಮ ಅಂದರೆ ಏನು? ನಾಮರೂಪಗಳ ಬಿಡಬೇಕು, ಅಭಿಮಾನ ಬಿಡಬೇಕು. ಅಭಿಮಾನ ಆಸಕ್ತಿ ಬಿಟ್ಟರೆ ಮನಸ್ಸು ಅಂತರ್ಮುಖವಾಗುತ್ತದೆ. ಅಂತರ್ಮುಖವಾಗುತ್ತದೆ ಅಂದರೆ ಅರ್ಥ, ಮನಸ್ಸು ಯಾವ ಅರಿವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡುತ್ತದೋ ಆ ಅರಿವಿನಲ್ಲಿ ಅಡಕವಾಗುತ್ತದೆ. ನೋಡುವ ಮನಸ್ಸು, ವಿಚಾರ ಮಾಡುವ ಮನಸ್ಸು, ಅರಿವನ್ನು ವಿಚಾರ ಮಾಡಲಿಕ್ಕೆ ಹೊರಟಿರುವ ಮನಸ್ಸು ಅರಿವಿನಲ್ಲಿ ಅಡಕವಾಗುತ್ತದೆ. ಅಡಕವಾಗುವುದೇ ವಿಚಾರ. ಮನಸ್ಸು ಅರಿವಿನಲ್ಲಿ ಅಡಕವಾಗುತ್ತದೆ, ಅರಿವಿನಲ್ಲಿ ಇನ್ಕ್ಲೂಡ್ ಆಗುತ್ತದೆ. ಅದೇ ವಿಚಾರ.
ಅದೇ ತತ್ವ ವಿಚಾರ, ಅದೇ ನಿಧಿಧ್ಯಾಸನ. ಮನಸ್ಸು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಮನಸ್ಸು ಬಿಡಿಯಾಗಿಲ್ಲ, ಅದು ಅರಿವಿನಲ್ಲೇ ಇದೆ. ವೃತ್ತಿಯಲ್ಲಿದೆ. ವೃತ್ತಿಯಿಂದ ಆತ್ಮನನ್ನು ತಿಳ್ಕೊಳ್ತೀವಿ ಅಂದರೆ ವೃತ್ತಿ ಅರಿವಿನಲ್ಲಿದೆ ಎಂದು ತಿಳ್ಕೊಳ್ಳುವುದೇ ಅರ್ಥ. ವೃತ್ತಿ ಅರಿವಿನಲ್ಲಿ ಅಡಕವಾಗ್ತಾ ಇದೆ, ಅರಿವಿಗಿಂತ ಬಿಡಿಯಾಗಿಲ್ಲ. ಎಷ್ಟೆಷ್ಟು ವೃತ್ತಿ ಅರಿವಿಗಿಂತ ಬಿಡಿಯಾಗಲ್ಲವೋ, ಬಿಡಿ ಎಂದು ಅನಿಸಿದ್ದರೂ ಅದು ಅರಿವಿನ ಒಳಗೇ ಇದೆ. ಹಾಗೆ ಬಿಡಿ ಅನಿಸಿದ್ದು ಅರಿವಿನ ಒಳಗೆ ಇದೆ. ಎಷ್ಟೆಷ್ಟು ಅರಿವಿನ ಒಳಗೆ ಅಂದರೆ ಎಚ್ಚರ ಅರಿವಿನಲ್ಲೇ ಅಡಕ ಮಾಡ್ತೀರಿ. ಎಚ್ಚರ ಪ್ರಜ್ಞೆಯಲ್ಲೇ ನೋಡು, ಎಲ್ಲ ಪದಾರ್ಥಗಳು, ಎಲ್ಲ ಅನುಭವಗಳು, ಕೈ ಕಾಲು ದೇಹ ಮನಸ್ಸು, ಇದೆಲ್ಲ ಎಚ್ಚರ ಪ್ರಜ್ಞೆ ಅರಿವಿನಲ್ಲೇ ಅಡಕ ಮಾಡ್ತಾ ಇರು, ಗಮನಿಸ್ತಾ ಇರು. ಅಷ್ಟೇ, ಅರಿವಿನಲ್ಲೇ ಇದೆ, ಅರಿವನ್ನು ಬಿಟ್ಟು ಯಾವುದಿಲ್ಲ. ಓಕೆ, ಹೀಗೆ ಗೂಢೋತ್ಮಾನ ವೈಷ್ಣವಸ್ಯ ಪರಮಪದಸ್ಯ ದುರವಗಮತ್ವ ಮುಕ್ತ. ಇದು ಆತ್ಮನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಕಷ್ಟ ಅಂದರೆ ಅರ್ಥವೇನು? ಕಷ್ಟ ಅಂದರೆ ಸ್ವಲ್ಪ ಜೋಪಾನವಾಗಿರು ಎಂದು ಅರ್ಥ. ನೋಡಿ, ಕಷ್ಟ ಅಂದರೆ ಹೌದು, ಮುಂದೆ ಕಷ್ಟ ಹೇಳ್ತೀರಿ, ನಾನೇನು ಮಾಡಬೇಕು మరి? ಕಷ್ಟ ಏಕೆ ಹೇಳ್ತಾ ಇದ್ದೀರಿ? ಏನಪ್ಪ, ಇಲ್ಲಿ ನೋಡಿ, ನೀವು ಒಬ್ಬನು ಬಂದ, ನಾನು ಇಲ್ಲಿಂದ ಎಲ್ಲಿಗೋ ಹೋಗಬೇಕು ಹೇಳ್ತಾನೆ. ಅವನು ಹೇಳ್ತಾನೆ, ದೂರ ಇದೆ, ರೋಡು ಸ್ವಲ್ಪ ಕಷ್ಟವಾಗಿದೆ, ರೋಡು ಸರಿಯಾಗಿಲ್ಲ, ನಿಮ್ಮ ಕಾರ್ಗೆ ಕಷ್ಟವಾಗ್ತದೆ, ಫಾಸ್ಟ್ ಹೋಗೋಕ್ಕಾಗಲ್ಲ, ಬೇಗ ಹೋಗೋಕ್ಕಾಗಲ್ಲ, ನಿಧಾನವಾಗಿ ಇದೆಲ್ಲ ಏಕೆ ಹೇಳ್ತಾ ಇದ್ದೀರಿ ಅಂದರೆ ಸಾಧನ ಹೇಗೆ ಆಗಬೇಕು ಎಂದು ಹೇಳ್ತಾ ಇದ್ದೀವಿ ಅಷ್ಟೇ. ಹಾಗೆ ಆತ್ಮ ದುರವಗಮತ್ವ ಮುಕ್ತ. ಇದು ನೋಡುವುದು ಕಠಿಣ ಅಂದರೆ ಅರ್ಥ ಏಕಾಗ್ರತದಿಂದ ಸೂಕ್ಷ್ಮದಿಂದ ಆದರೆ ತಿಳ್ಕೊಳ್ಳಬಹುದು ಅಷ್ಟೇ. ಏನೋ ಸೂಕ್ಷ್ಮವಾಗಿ ಏಕಾಗ್ರತ ಮಾಡಬೇಕು ಎಂದು ಹೇಳ್ತಾ ಇದ್ದಾನೆ. ಅಂದರೆ ಅಂತರ್ಮುಖವಾಗಿ ನೋಡು ಅಷ್ಟೇ. ಅದು ಹೇಳುವುದಕ್ಕೆ ಅಯ್ಯೋ ಅರ್ಥವಾಗುವುದು ಕಷ್ಟ ಅಂದರೆ ಅರ್ಥವೇ ಆಗಲ್ಲ. మరి ಕಷ್ಟ ಏಕೆ ಹೇಳ್ತಾ ಇದ್ದೀರಿ ಅಂದರೆ ನೀವು ಏನು ಮಾಡಬೇಕು ಅದಕ್ಕೋಸ್ಕರ ಕಷ್ಟ ಹೇಳ್ತೀವಿ ಅಷ್ಟೇ. ದುರವಗಮತ್ವ ಮುಕ್ತ ತದವಗಮಾರ್ಥಂ ಯೋಗಂ ದರ್ಶಯತಿ. ಆ ಚೈತನ್ಯವನ್ನು ಅರ್ಥ ಮಾಡಿಕೊಳ್ಳಲು ಯೋಗ ಅಂದರೆ ನಿಧಿಧ್ಯಾಸನ. ಮನಸ್ಸು ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಪಂಚದ ಘಟನೆಯನ್ನು ನೆನಪಿಸ್ಕೊಳ್ತದೆ. ವ್ಯಕ್ತಿಯನ್ನು, ಮನುಷ್ಯರನ್ನು ನೆನಪಿಸ್ಕೊಂಡರೆ ಒಂದು ಜಾಗ ಬುದ್ಧಿ ಬರುತ್ತದೆ. ನೋಡಿದ್ದೀರಾ? ವ್ಯಕ್ತಿಯನ್ನು, ಮನುಷ್ಯರನ್ನು, ಘಟನೆಯನ್ನು ನೆನಪಿಸ್ಕೊಂಡರೆ ಒಂದು ಸ್ಥಾನ ಬುದ್ಧಿ ಬರುತ್ತದೆ. ಸ್ಥಾನ ಬುದ್ಧಿ ಬಂದರೆ ಈ ಯೋಚನೆ ಮಾಡುವವನು ತಾನು ಒಂದು ಜಾಗದಲ್ಲಿದ್ದಾನೆ ಅನಿಸ್ಬಿಡ್ತದೆ. ನಾನು ಒಂದು ಜಾಗದಲ್ಲಿದ್ದೇನೆ ಎಂಬ ಅರಿವು ಬಿಡಬೇಕಂದರೆ ನೀವು ಯೋಚನೆ ಮಾಡುವ ಪದಾರ್ಥಗಳು ಒಂದು ಸಮಯದಲ್ಲಿಲ್ಲ, ಒಂದು ಜಾಗದಲ್ಲಿಲ್ಲ. ಯಾವ ವಸ್ತುವು ಒಂದು ಜಾಗದಲ್ಲಿಲ್ಲ, ಒಂದು ಸಮಯದಲ್ಲಿಲ್ಲ ಅಂದರೆ ಒಂದು ಜಾಗ ಬುದ್ಧಿ ಬಿಟ್ಟೆ ಆಕಾಶ ಹೋಯಿತು. ಒಂದು ಘಟನೆ ಎಂಬ ಬುದ್ಧಿ ಯಾವಾಗ ನಡೆಯಿತು, ಎಷ್ಟೊತ್ತು, ಅದು ಬಿಟ್ಟೆ ದೆನ್ ಕಾಲವೇ ಹೋಯಿತು. ಕಾಲ ಹೋಯಿತು, ದೇಶ ಹೋಯಿತು. ಈಗ ಸಬ್ಜೆಕ್ಟ್ ಆಬ್ಜೆಕ್ಟು ಏನು, ಅದು ಸಂಬಂಧವೇ. ಜ್ಞಾತೃ ಜ್ಞೇಯ ಎಂಬುದು ಸಂಬಂಧವು ವೃತ್ತಿ. ಆ ವೃತ್ತಿ ಅರಿವೇ. ಅದರಿಂದ ಅರಿವಿನಲ್ಲಿ ಸಂಬಂಧವಿಲ್ಲ ಅಂದರೆ ಎರಡೂ ಇಲ್ಲ. ಹಾಗೆ ನೋಡಿ, ಜ್ಞಾತೃ ಇಲ್ಲ, ಜ್ಞೇಯವೂ ಇಲ್ಲ. ಹೀಗೆ ಅರಿವಿನ ದೃಷ್ಟಿಯಿಂದ ಅಂತರ್ಮುಖತೆಯಾಗಿರುವುದಕ್ಕೆ ಹೇಳುವುದಿಲ್ಲ. ಇದು ಗೂಢವಾಗಿದೆ, ಕಷ್ಟವಾಗಿದೆ ಅಂದರೆ ಅರ್ಥವೇನು? ಅಂತರ್ಮುಖ ಮಾಡ್ಕೋ, ವಿಚಾರ ಮಾಡು ಎಂದರ್ಥ ಅಷ್ಟೇ. ಅದೇ ಅರ್ಥ. ಇದೆಲ್ಲ ಅಧ್ಯಾರೋಪಿತ ಭಾಷೆ. ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ. ಈ ವಿಚಾರ ಮಾಡುವವನು, ನಿಧಿಧ್ಯಾಸನ ಮಾಡುವವನು ಏನು ಮಾಡಬೇಕು? ವಾಕ್ಕಿಂದ್ರಿಯಗಳನ್ನು, ವಾಕ್ ಅಂದರೆ ಏನು? ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಮನಸ್ಸಿನಲ್ಲಿ ಸೇರಿಸಬೇಕು. ಅಂದ್ರೇನು? ಇಂದ್ರಿಯ ಎಂಬುದು ಒಂದು ವೃತ್ತಿ, ಕಣ್ಣಿನಿಂದ ನೋಡುವುದೆಂಬುದು ಒಂದು ಮನಸ್ಸಿನ ವೃತ್ತಿ, ಕಿವಿಯಿಂದ ಕೇಳುವುದು ವೃತ್ತಿ, ಸ್ಪರ್ಶದಿಂದ ಮೂಸುವುದು ವೃತ್ತಿ, ಮುಟ್ಟುವುದು ವೃತ್ತಿ, ಮೂಗಿಗೆ ವಾಸನ ಆಗುವುದು ಅದು ಅದರಲ್ಲಿ ಅಡಕವಾಗಿದೆ. ಎಲ್ಲಿ? ಮನಸ್ಸಿ. ಇದೆಲ್ಲವೂ ಮನಸ್ಸು ಅಂದರೆ ವೃತ್ತಿ ಅಂದರೆ ಅರಿವು. ಹಾಗೆ ನೋಡಿ, ಅರಿವನ್ನು ಬಿಟ್ಟು ಅರಿವಿನ ಹೊರಗೆ ಯಾವುದಿಲ್ಲ. ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ. ಮೊದಲನೇ ಹೆಜ್ಜೆ
ಪದಾರ್ಥಗಳು ಘಟನೆಗಳನ್ನೆಲ್ಲ ಮನಸ್ಸಾಗಿ ತಿಳ್ಕೋ. ಮನಸ್ಸಂದರೆ ವೃತ್ತಿ. ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಸೇರಿಸು ಅಂದರೆ ಅರ್ಥವೇನು? ಅಂದರೆ ಇಂದ್ರಿಯಗಳ ವೃತ್ತಿಯನ್ನು ಅಂತಃಕರಣ ವೃತ್ತಿ ಎಂದು ತಿಳಿದುಕೋ ಅಷ್ಟೇ. ಅವುಗಳೆಲ್ಲ ಒಂದು ಅರಿವಿನ ವೃತ್ತಿಗಳೇ ಅಷ್ಟೇ. ಅರಿವಿನಲ್ಲಿ ತೋರುವ ವೃತ್ತಿಗಳು, ಆಭಾಸಗಳು, ಅರಿವಿನ ಆಭಾಸಗಳೇ. ಯಚ್ಛೇದ್ವಾಂಗ್ ಮನಸ್ಸಿ ಪ್ರಾಜ್ಞೆ ತಚ್ಚಜ್ಜೇದ್ ಜ್ಞಾನೇ ಆತ್ಮನಿ. ಮನಸ್ಸನ್ನು ಬುದ್ಧಿಯಲ್ಲಿ ಬಿಡಬೇಕು, ಅಂದರೆ ಬುದ್ಧಿಯಲ್ಲಿ ಅಡಕ ಮಾಡಬೇಕು. ಬುದ್ಧಿ ಅಂದರೆ ಒಂದು ಅರಿವು, ಒಂದು ವೃತ್ತಿ. ಜ್ಞಾನಮಾತ್ಮನಿ ಮಹತಿ ನಿಯಚ್. ಆ ಜ್ಞಾನವು ಎಲ್ಲಿ ಅಂದರೆ ಒಟ್ಟು ಅವಸ್ಥಾ. ಜ್ಞಾನ ಅಂದರೆ ಬುದ್ಧಿ. ಮೊದಲು ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಸೇರಿಸಬೇಕು, ಮನಸ್ಸೇನು ಬುದ್ಧಿಯಲ್ಲಿ ಸೇರಿಸಬೇಕು. ಬುದ್ಧಿಯನ್ನು ಮತ್ತು ಸಮಷ್ಟಿ ಬುದ್ಧಿ ಅಂದರೆ ಒಟ್ಟು ಅವಸ್ಥಾ ಬುದ್ಧಿ ಎಂದು ನೋಡಬೇಕು. ಬುದ್ಧಿ ಅಂದರೆ ಅಂತಃಕರಣ, ಅವಸ್ಥಾಂತಃಕರಣ. ಓಕೆ. ಹಾಗೆ ಮಹತ್ನಿ ಯಚ್ಚೇತ್ ತಜ್ಜಚ್ಚೇತ್ ಶಾಂತ ಆತ್ಮನಿ. ಆ ಸಮಷ್ಟಿ ಭಾವವನ್ನು, ಸಮಷ್ಟಿ ಅಂದರೆ ಏನು? ಅವಸ್ಥಾ. ಈ ಅವಸ್ಥಾ ಅರಿವನ್ನು ಸಾಕ್ಷಿಯಾಗಿ ನೋಡು. ಸಾಕ್ಷಿ ಎಲ್ಲಿ ಸೇರಿಸು ಅಂದರೆ ಅರ್ಥವೇನು? ಅವಸ್ಥೆಯೆಲ್ಲ ಸಾಕ್ಷಿಯಾಗಿದೆ ಎಂದು ತಿಳ್ಕೊ. ಸಾಕ್ಷಿ ಅಂದರೆ ಇನ್ನೊಬ್ಬರಿಲ್ಲ. ಸಾಕ್ಷಿ ಅದ್ವಿತೀಯ ಮಾತ್ರ. ಅದ್ವಿತೀಯ ಅರಿವೇ ಅರಿವು. ಅರಿವಿಗಿಂತ ಬೇರೆ ಎಂಬುದು ಅರಿವೇ, ಅಂದರೆ ಬೇರೆ ಇಲ್ಲ ಎಂದರ್ಥ. ಬೇರೆ ಎಂಬ ಯೋಚನವೂ ಅರಿವೇ. ಈ ತರಹ ಇದು ನಿಧಿಧ್ಯಾಸನ. ಏತದುಕ್ತಂ ಭವತಿ ವಾಚಂ ಮನಸ್ಸಿನ ಯತ್. ಅದೇ ಇಷ್ಟೊತ್ತು ನಾನು ಹೇಳಿದ್ದನ್ನೇ ಸ್ವಾಮೀಜಿಯನ್ನು ಸ್ವಲ್ಪ ಬಿಡಿಸಿ ಹೇಳುತ್ತಾ ಇದ್ದಾರೆ. ಇದೆಲ್ಲ ಇಂದ್ರಿಯಗಳನ್ನು ಮನಸ್ಸಿನಲ್ಲಿ, ಮನಸ್ಸು ಬುದ್ಧಿಯಲ್ಲಿ, ಬುದ್ಧಿಯನ್ನು ಅವಸ್ಥೆಯಲ್ಲಿ, ಅವಸ್ಥೆಯನ್ನು ಚೈತನ್ಯಾತ್ಮದಲ್ಲಿ ಹೀಗೆ ಸೇರಿಸಿಕೊಂಡರೆ ಅದು ನಿಧಿಧ್ಯಾಸನ. ಇದನ್ನೇ ಭಗವದ್ಗೀತಾದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಐ ಥಿಂಕ್ ಐ ಆಮ್ ಟಯರ್ಡ್, ವಿಲ್ ಸ್ಟಾಪ್ ಇಟ್. ನಾನು 5 ನಿಮಿಷ ಅಥವಾ ಒಂದು 5 ನಿಮಿಷ 10 ನಿಮಿಷ ಹತ್ತೇಕೆ 5 ನಿಮಿಷ ಸಾಕನ್ನಿಸುತ್ತದೆ. 5 ನಿಮಿಷ ವಿಶ್ರಾಂತಿ ತಗೊಂಡು ನಾವು ಯಾರೋ ಪ್ರಶ್ನೆ ಕೇಳಿದ್ದಾರೆ. ಆ ಹುಡುಗಿ ಹೆಸರೇನು? ಆ ಪ್ರಶ್ನೆಗಳಿವೆ, ಅವುಗಳಿಗೆ ನಾನು ಉತ್ತರ ಹೇಳ್ತೀನಿ. ಮೊದಲು ಈ ವೇದಾಂತ ಪಾಠವನ್ನು ನಿಲ್ಲಿಸಿ ಮಿಕ್ಕದು ನಾಳೆ ಹೇಳೋಣ. ಅಂದರೆ ನಿಧಿಧ್ಯಾಸನದಲ್ಲಿ ಗೀತಾ ಶ್ಲೋಕಗಳಿವೆ. ಇದು ಕಠೋಪನಿಷತ್ತು ಹೇಳಿದ್ದಾರೆ. ಗೀತಾ ಶ್ಲೋಕ ಗೌಡಪಾದ ಕಾರಿಕ. ಈ ಏಲಕ್ಕಿ 3 ಶ್ಲೋಕ 4 ಶ್ಲೋಕಗಳು ಹೇಳಿದ್ದಾರೆ. ಆ ಶ್ಲೋಕಗಳು ಹೇಳಿಬಿಟ್ರೆ ನಿಧಿಧ್ಯಾಸನ ಮುಗಿಯಿತು. ಲಾಸ್ಟ್ನಲ್ಲಿ ಒಂದೆರಡು ಮಾತುಗಳಿರುತ್ತವೆ ಅಷ್ಟೇ. ಇದು ನಿಧಿಧ್ಯಾಸನ ಮುಗಿಸಿಬಿಟ್ರೆ ಈಗ ಉಪಸಂಹಾರ ಐ ಥಿಂಕ್ ಒಂದು 4-5 ಪ್ರವಚನಗಳಲ್ಲಿ ಮುಗಿಸಿಬಿಡಬಹುದು. ಐ ಥಿಂಕ್ ಅಷ್ಟೇ. 4-5 ಮ್ಯಾಕ್ಸಿಮಮ್ 1 ವೀಕ್ ಅಷ್ಟೇ ಮುಗಿಸಿಬಿಡ್ತೀವಿ. ಸ್ವಲ್ಪ 5 ನಿಮಿಷ ನಾನು 5 ನಿಮಿಷ ತಗೊಂಡು ವಿಶ್ರಾಂತಿ ತಗೊಂಡು ಬರ್ತೀನಿ. ಆಯಿತಾ?